ಸರಿ, ಎಲ್ಲೊಬ್ಬೊಬ್ಬರು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆಯಾದವರೇ, ತಂದೆಯಾದದ್ದರೆ ಮಣ್ಣು ಧೂಳು ಅಲ್ಪರು ಐಕ್ಯರಾದಂಥ ನಮ್ಮನ್ನು ಆಯ್ದುಕೊಂಡು ಒಂದು ಚಿಕ್ಕ ಹಿಂಡಲ್ಲಿ ತಂದೆ ನಮ್ಮನ್ನು ಸೇರಿಸಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಾವೆಲ್ಲರೂ ಒಂದು ಜೀವಂತರ ಸಂಖ್ಯೆಲಿಟ್ಟು ಈ ದಿನವನ್ನು ತಂದೆ ಕೊಟ್ಟು ನಿಮ್ಮ ವಾಕ್ಯವನ್ನು ಕೇಳುವ ಆ ಭಾಗ್ಯವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಅವ್ರಿಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂಡ್ರು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಡೆಸು ತಂದೆ. ಇವತ್ತು ಸಹ ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ವಾಕ್ಯದ ಪ್ರಕಾರ ತಂದೆ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದ್ರಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳುತ್ತೇವೆ ತಂದೆ, ಆಮೇಲೆ. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಇವತ್ತಿನವರೆಗೂ ತಮ್ಮ ಸತ್ಯವಾಕ್ಯವನ್ನು ಕೊಟ್ಟು ನಮ್ಮನ್ನ ಪೋಷಿಸ್ತಾ ಬರ್ತಾ ಇದ್ದಾರೆ. ಮಾತ್ರ ಒಳ್ಳದೆ ದೇವರ ಮಕ್ಕಳು ಇವತ್ತು ಹಲವಾರು ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇವತ್ತು ನಾವು ನೋಡುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆ, ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸರಸರೇ, ದೇವರ ಆಳವಾದ ಯೋಜನೆಗಳನ್ನ ಆಳವಾದ ವಿಷಯಗಳನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಸರಿ, ಇಲ್ಲಿವರೆಗೂ ನಾವು ರೋಮಪುರದವರಿಗೆ 8ನೇ ಅಧ್ಯಾಯದವ್ರು ಬಂದಿದ್ದೀವಿ. ಎಲ್ಲಿ ಯಾವ ಭಾಗದಲ್ಲಿ ಇದೀವಿ, ಎಷ್ಟನೇ ಭಾಗದಲ್ಲಿ ಇದೀವಿ ಅಂತ ಗೊತ್ತಾಗುತ್ತಾ? ಎಷ್ಟನೇ ಭಾಗ, ಎಷ್ಟನೇ ಯಾವ ವಾಕ್ಯದಲ್ಲಿ ಇದೀವಿ? ಭಾಗ 70 ವಾಕ್ಯ 8:20 ಮಾಡ್ಬೇಕು. ಓಕೆ, 8:20 ಭಾಗ ಯಾವುದು? 70. ಓಕೆ, 70 ಆಗಿದೆ. ನಾವು ಕೊನೆಯದಾಗಿ ನೋಡಿದಂತ ಒಂದು ಭಾಗ ದೇವಪುತ್ರರ ಪ್ರತ್ಯಕ್ಷತೆ ಜಗತ್ತು ಬಹಳ ಅವಲೋಕೆಯಿಂದ ಎದುರು ನೋಡ್ತೀವಿ. ಹೌದು ಅಲ್ವಾ? ಸೊ ಅದನ್ನ ನಾವು ನೋಡಿದ್ವಿ ಲಾಸ್ಟ್ ಒಂದು ವಾರದಲ್ಲಿ. ಇವತ್ತು ಅದರ ಮುಂದುವರೆದಂತ ಭಾಗವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ದೇವಪುತ್ರರ ಪ್ರತ್ಯಕ್ಷನ ಸೃಷ್ಟಿಯು ಲವಲವಿಕೆಯಿಂದ ಎದುರು ನೋಡುತ್ತಾ ಇದೆ ಅನ್ನೋ ವಿಷಯವನ್ನ ನಾವು ಲಾಸ್ಟ್ ಟೈಮ್ ಗಮನಿಸಿದ್ವಿ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ, ಇವತ್ತು ಪ್ರಪಂಚದಾದ್ಯಂತ ಹಲವಾರು ಸನ್ನಿವೇಶ ಸಮಾರಂಭಗಳು, ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಒಂದು ಮಹಾ ಉತ್ಸವಗಳು ಜರುಗ್ತಾ ಇರ್ಬೋದು. ಜನರೆಲ್ಲರೂ ಕೂಡ ಆ ಒಂದು ವಿಷಯಗಳ ಕುರಿತು ಯೋಚನೆ ಮಾಡ್ಬೇಕಾದ್ರೆ ಒಂದು ನಿರ್ದಿಷ್ಟವಾದಂತ ಸಮೂಹದವರಿಗೆ, ಇಲ್ಲ ನಿರ್ದಿಷ್ಟವಾದಂತ ಒಂದು ಜನಾಂಗದವರಿಗೆ, ಒಂದು ದೇಶದವರಿಗೆ ಆ ವಿಷಯ ಒಂದು ಸಿಹಿ ಸುದ್ದಿಯಾಗಿರಬಹುದು. ಆದ್ರೆ ಇಡೀ ಲೋಕಕ್ಕೆ ಒಂದು ಸಂತೋಷವನ್ನು ಕೊಡುವಂತ ಒಂದು ವಿಷಯ ಯಾವ್ದಾದ್ರು ಇದೆಯಾ ಅಂದ್ರೆ ಇಲ್ಲಿವರೆಗೂ ಪ್ರಪಂಚದಲ್ಲಿ ಅಂತದ್ದು ಯಾವುದೂ ಇಲ್ಲ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಹದಗೆಟ್ಟಾಗ, ಬೇರೆ ಯಾವ್ದಾದ್ರು ರಾಜಕೀಯ ವ್ಯವಸ್ಥೆ ಹೊಸದಾಗಿ ಬಂದಾಗ ಸಂತೋಷವಾಗುತ್ತೆ. ಹಳೆ ಒಂದು ಸಿಸ್ಟಮ್ ಹೋಯ್ತಪ್ಪ, ಹೊಸ ಸಿಸ್ಟಮ್ ಬರ್ತಾ ಇದೆ ಅನ್ನುವಂತ ಭಾವನೆ ಇರುತ್ತೆ. ಕಾಲಾಂತರದಲ್ಲಿ ಇದು ಕೂಡ ಅದೇ ರೀತಿಯಾದಂತ ಒಂದು ವ್ಯವಸ್ಥೆಗೆ ಬಂದಾಗ ಜನರಿಗೆ ಏನನ್ಸ್ಬಿಡುತ್ತೆ, ಎಲ್ಲನೂ ಒಂದೇ, ಯಾವುದೇ ಬಂದ್ರು ಏನಲ್ಲ, ಮನುಷ್ಯರಿಗೆ ಒಳ್ಳೇದ್ ಮಾಡಲ್ಲ, ಒಳ್ಳೇದ್ ಮಾಡೋದು ಯಾವ್ದಾದ್ರು ಒಂದು ಬರುತ್ತೆ, ಯಾವಾಗ ತಾನೇ ಬರುತ್ತೆ ಅನ್ನೋಂತ ಒಂದು ಎದುರು ನೋಡುವಿಕೆ ಎಲ್ಲರಲ್ಲೂ ಕೂಡ ಇದೆ. ಇಡೀ ಲೋಕ ಕೂಡ ಆ ಒಂದು ವಿಷಯದಲ್ಲಿ ಲವಲವಿಕೆಯಿಂದ
ಲವಲವಿಕೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಏನಂತ ಒಂದು ವಿಷಯವನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ, ಬಹಳ ಒಂದು ಆಸಕ್ತಿಯಿಂದ ಪ್ರಪಂಚ ಇವತ್ತು ಎದ್ದು ನೋಡುವಂತ ವಿಷಯ ಖಂಡಿತವಾಗ್ಲು ಅಲ್ವಾ, ಒಂದು ವಿಷಯ ನಡೆಯುತ್ತೆ, ಒಂದು ದೊಡ್ಡ ಒಂದು ವಿಷಯ ನಡೆಯುತ್ತೆ ಅನ್ನುವಂತ ಒಂದು ವಿಷಯವನ್ನ ಪ್ರಪಂಚ ಎದುರು ನೋಡ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ಯಾರಿಗೂ ಕೂಡ ಇದು ಸಭೆ ವರ್ಗದವರು ಇಲ್ಲವೇ ಯೇಸು ಕ್ರಿಸ್ತನ ರಾಜ್ಯ ಇಲ್ಲವೇ ಕ್ರೈಸ್ತರ ಮೂಲಕ ಉದ್ಘಾಟನೆ ಆಗುವಂತ ರಾಜ್ಯ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವುದೋ ಒಂದು ಬರುತ್ತೆ, ಯಾವುದೋ ಒಂದು ಶಕ್ತಿಯ ಮೂಲಕ ನಡೆಯುತ್ತೆ ಅನ್ನೋದು ಪ್ರಪಂಚದಾದ್ಯಂತ ಆ ಭಾವನೆ ಎಲ್ರಿಗೂ ಕೂಡ ಇದೆ. ಈ ಕಷ್ಟದಿಂದ ಬಿಡಿಸೋದಕ್ಕೆ ಯಾರಾದ್ರೂ ರಕ್ಷಕನು ಬರಲ್ವಾ, ವಿಮೋಚಕರು ಬರಲ್ವಾ, ಮೆಸ್ಸಿಯನು ಬರಲ್ವಾ, ನಮ್ಮನ್ನು ಕಾಪಾಡೋದಕ್ಕೆ ಯಾರಾದ್ರೂ ಬರಲ್ವಾ ಅನ್ನೊಂದು ಪ್ರಪಂಚದ ಎಲ್ಲರ ಮನಸ್ಸಿನಲ್ಲಿ ಕಷ್ಟವನ್ನು ಅನುಭವಿಸುವಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದೆ. ಆದ್ರೆ ಅದಕ್ಕೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಏನಪ್ಪಾ ಅಂದ್ರೆ ಅದನ್ನ ಬಿಡಿಸುವವರು ಯಾರಪ್ಪ ಅಂದ್ರೆ ಅದರ ಮಧ್ಯದಲ್ಲೇ ಇದ್ದಾರೆ ಅನ್ನೋದು ಅದಕ್ಕೆ ಗೊತ್ತಿಲ್ಲದೆ ಇರುವಂತ ವಿಷಯ. ಕರೆಕ್ಟ್ ಅಲ್ವಾ? ಅದರ ಮಧ್ಯದಲ್ಲಿ ಯಾವ ಇವತ್ತು ಪ್ರಪಂಚ ನರಳ್ತಿರುವಂತ ಈ ಸನ್ನಿವೇಶದಲ್ಲಿ, ಈ ನರಳಾಟದ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಯಾರಿದ್ದಾರೆ? ಸಭೆಯಾಗಿರುವಂತ ದೇವರ ಮಕ್ಕಳು ಇದ್ದಾರೆ. ಸಭೆಯಾಗಿರುವಂತ ದೇವ್ರ ಮಕ್ಕಳು ಅವರು ಕೂಡ ಒಂದು ವಿಷಯವನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನ ನಾವು ಮುಂದಿನ ಒಂದು ವಾಕ್ಯದಲ್ಲಿ ಅದನ್ನ ಗಮನಿಸ್ತೀವಿ ಅಲ್ವಾ. ಆ ವಾಕ್ಯವನ್ನ ಒಂದ್ಸರಿ ಓದ್ರಿ, 8ನೇ ಅಧ್ಯಾಯ 20ನೇ ವಾಕ್ಯವನ್ನ ಓದ್ರಿ. ಜಗತ್ತು ಯಥಾರ್ಥಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಗೀತು ಬ್ರದರ್ 24. ಸಾಕು ಅಲ್ವಾ? ಜಗತ್ತು ಏನಾಗಿದೆ? ಏನ್ಸರಿ ಓದೋದನ್ನ? ತತ್ವಕ್ಕೆ ಒಳಗಾಯಿತು. ಅದನ್ನ ವಾಕ್ಯನ ಇನ್ನೊಂದ್ಸರಿ ಓದ್ರಿ. ಬ್ರದರ್, ಜಗತ್ತು ಯಥಾರ್ಥಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು ಸ್ವಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಸರಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ಬೇಕಾದ್ರೆ ಜಗತ್ತು ಏನಾಗಿದೆ ಅಂದ್ರೆ ಆ ಒಂದು ಸಂಕತ್ತೆಗೆ ಒಳಪಟ್ಟಿದೆ. ಅದು ಯಾವ ರೀತಿ ಒಳಪಟ್ಟಿದೆ ಅಂದ್ರೆ ಸ್ವ ಇಚ್ಛೆಯಿಂದಲ್ಲ. ಯಾವ ರೀತಿ ಒಳಪಟ್ಟಿದೆ? ಅದು ಒಳಪಡಿಸಿದ ಆತನ ವಿಷಯವನ್ನ ನೋಡ್ತೀವಿ ಅಲ್ವಾ. ಇನ್ನು ನಮ್ಮ KJ ವರ್ಷನ್ ಓದ್ಬೇಕಾದ್ರೆ, ಸೃಷ್ಟಿಯು ವ್ಯರ್ಥಕ್ಕೆ ಒಳಗಾದುದು ಸ್ವ ಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಆತನ ಮುಖಾಂತರವೇ ನಿರೀಕ್ಷೆಯಲ್ಲಿ ಅನ್ನೋಂಥ ವಿಷಯವನ್ನ ಅಲ್ಲೇ ನೋಡ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡಾಗ, ಇವತ್ತು ಈ ಪ್ರಪಂಚ ಅನುಭವಿಸುವಂತ ಕಷ್ಟಾನುಭವ ಇರ್ಬೋದು, ಹಲವಾರು ಹಿಂಸೆಗಳಿರ್ಬೋದು, ಇದನ್ನೆಲ್ಲ ಇವತ್ತು ದೇವ್ರ ಮಕ್ಕಳು ತೆಗೆದು ನೋಡ್ಬೇಕಾದ್ರೆ ಏನಪ್ಪ ನಮ್ಗೆ ಕಾಣಿಸುತ್ತೆ ಅಂದ್ರೆ, ಮುಖ್ಯವಾಗಿ ಅಲ್ವಾ, ಈ ಒಂದು ಪ್ರಪಂಚದಲ್ಲಿ ನಡೀತಿರುವಂತ ಎಲ್ಲ ವಿಷಯ ಯಾರು ಮನುಷ್ಯರು ಕೂಡ ಏನ್ ಮಾಡ್ಕೊಂಡಿಲ್ಲ. ಈ ರೀತಿಯಾದಂತ ಕಷ್ಟಾನುಭವನ ಅನುಭವಿಸ್ಬೇಕಂತ ದೇವ್ರ ಹತ್ರ ಯಾವತ್ತೂ ಏನ್ ಮಾಡಿಲ್ಲ, ಕೇಳಿ ಯಾರು ಬರ್ಲಿಲ್ಲ ಅಲ್ವಾ. ಯಾರಿಗೂ ಕೂಡ ಗೊತ್ತಿಲ್ಲ. ಹುಟ್ಟುವಂತ ಮಗುಗೆ ಇದೇ ಒಂದು ಕಷ್ಟದಲ್ಲಿ ನಾನು ಹುಡ್ತಾ ಇದ್ದೀನಿ ಅನ್ನೋಂಥ ವಿಷಯ ಆ ಮಗುಗೆ ಯಾವಾಗಲೂ ಕೂಡ ಏನಾಗ್ಲಿಲ್ಲ, ಗೊತ್ತಿಲ್ಲ. ಸೊ ಆ ಮಗು ಹುಟ್ಟಿದ ಮೇಲೆನೆ ಗೊತ್ತಾಗುತ್ತೆ ಪ್ರತಿಯೊಂದು ವಿಷಯ. ಏನ್ ಗೊತ್ತಾಗುತ್ತೆ ಅಂದ್ರೆ, ಓಕೆ ನಾನು ಹುಟ್ಟಿರುವಂತ ಈ ಪ್ರಪಂಚ ಆದಾಮ್ ಎನ್ನುವಂತ ಒಂದು ಸೃಷ್ಟಿಯ ಮೂಲಕ ಏನಾಗಿದೆ, ಈ ಒಂದು ಕಷ್ಟಕ್ಕೆ ಒಳಪಟ್ಟಿದೆ ಅನ್ನೋದು ಅದಾದ ನಂತರ ಏನಾಗುತ್ತೆ, ಆ ಪ್ರತಿಯೊಂದು ಸೃಷ್ಟಿಗೆ ಕೂಡ ತಡವಾಗಿ ತಿಳಿದು ಬರುತ್ತೆ. ಅದಕ್ಕೆ ನಾವೇನ್ ನೋಡ್ತೀವಿ ಅಂದ್ರೆ, ಆ ಒಂದು ಸೃಷ್ಟಿ ವ್ಯರ್ಥಕ್ಕೆ ಒಳಗಾದದ್ದು ಸ್ವ ಇಚ್ಛೆಯಿಂದಲ್ಲ.
ಈ ವ್ಯರ್ಥತ್ವಕ್ಕೆ ಇಲ್ಲವೇ ದೇವರು ಒಳಪಡಿಸಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಈ ಪ್ರಪಂಚ ಇರೋದು ಯಾವ ವಿಷಯವನ್ನ ಇಲ್ಲಿ ಸೂಚಿಸ್ತಾ ಇದೆ ಅಂದ್ರೆ, ಹುಟ್ಟಿದಂತ ಒಂದು ಮಗು ಹುಟ್ಟಿದ ಮೇಲೆ ಅದು ಬೆಳೀತಾ ಏನಾಗುತ್ತೆ ಅಂದ್ರೆ ಅದರ ಅಪರಿಪೂರ್ಣತೆ, ಅದರ ಪಾಪದ ಸನ್ನಿವೇಶ, ಅದು ಬೆಳೀತಿರುವಂತ ವಾತಾವರಣ ಪಾಪದಲ್ಲೇ ಬೆಳೀತಾ ಇದೆ, ಅದನ್ನೆಲ್ಲ ಆ ಮಗು ಅರ್ಥಕೊಳ್ಳುತ್ತೆ. ಈಗ ಮಗು ಅರ್ಥಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ಒಂದು ಸನ್ನಿವೇಶ ಬಂದಾಗ, ಒಂದು ಮೆಚುರಿಟಿ ಬಂದಾಗ, ಒಂದು ಜ್ಞಾನಕ್ಕೆ ಬಂದಾಗ, ನಾನ್ ಬದುಕ್ತಿರುವಂತ ಪ್ರಪಂಚನೇ ಹೀಗೆ ಅನ್ನುವಂಥ ವಿಷಯವನ್ನ ಅದು ಗ್ರಹಿಸ್ಕೊಳ್ಳುತ್ತೆ. ನೋಡಿ, ಈಗ ಒಂದು ಮಗು ಒಳ್ಳೆ ವಾತಾವರಣದಲ್ಲಿ ಬೆಳೆದ್ರೆ ಆ ಮಗು ಹೇಗ್ ಬೆಳೆಯುತ್ತೆ, ಅದೇ ಒಂದು ಮಗು ಕೆಟ್ಟ ವಾತಾವರಣದಲ್ಲಿ ಬೆಳೆದ್ರೆ ಅದ್ ಮಗು ಹೇಗ್ ಬೆಳೆಯುತ್ತೆ? ಕರೆಕ್ಟ್ ಅಲ್ವಾ? ನಾವು ಬೆಳೆಯುವಂತ ಒಂದು ವಾತಾವರಣ, ಸುತ್ತಮುತ್ತಲಿನ ಸನ್ನಿವೇಶ, ಜನರ ಹೃದಯದ ಭಾವನೆಗಳು, ನಮಗೆ ಕಳಿಸಿಕೊಡುವಂತ ಪಾಠಗಳು, ನಮ್ಮ ಪೋಷಕರು ನಮಗೆ ತಿಳಿಸುವಂತ ವಿಷಯಗಳ ಮೇಲೆ ಆಧಾರಿತವಾಗಿದೆ ನಮ್ಮ ಬೆಳವಣಿಗೆ ಕೂಡ. ಆ ರೀತಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಪ್ರಪಂಚದಾದ್ಯಂತ ಇಡೀ ಲೋಕ ಏನು ಒಂದು ವಿಷಯವನ್ನ ಗ್ರಹಿಸ್ಕೊಳ್ತಾ ಇದೆ ಅಂದ್ರೆ, ನಾವೆಲ್ಲರೂ ಈ ಒಂದು ಪಾಪದ ಒಂದು ಲೋಕದಿಂದ ಹೊರಡೆ ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಅಟಲ್ವಾ? ಸುತ್ತಮುತ್ತಲು ಏನಿದೆ? ಎಲ್ಲ ಕಡೆ ಪಾಪವಿದೆ, ಅವ್ಯರ್ಥಕ್ಕೆ ಒಳಗಾಗಿದೆ. ವ್ಯರ್ಥ ಅಂತ ಹೇಳಿದಾಗ ಇನ್ನು ಹಲವಾರು ವಿಷಯವನ್ನ ಹೇಳ್ಬಹುದು. ದೌರ್ಬಲ್ಯ ಅಂತ ಹೇಳ್ಬೋದು, ಮಾನಸಿಕ ದೌರ್ಬಲ್ಯ, ನೈತಿಕ ದೌರ್ಬಲ್ಯ, ದೈಹಿಕ ದೌರ್ಬಲ್ಯ, ಅನುವಂಶಿಕತೆ ಅಂತ ಹೇಳ್ಬೋದು. ಈ ಅನುವಂಶಿಕತೆ ಅಂದ್ರೆ ಗೊತ್ತಿದೆಯಲ್ಲ ನಮ್ಗೆ? ಅನುವಂಶಿಕತೆ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಈ ಮೆಡಿಕಲ್ ಟರ್ಮ್ಸ್ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಬೇರೆ ನಮ್ಮ ಹಿಂದಿನ ಜನರಿಗೆ ಶುಗರು, BP, ಹಾರ್ಟ್ ಪ್ರಾಬ್ಲಮ್ ಇದ್ರೆ ನಮಗೂ ಬರುತ್ತೆ, ಅನುವಂಶಿಕವಾಗಿ ಬಂದ್ಬಿಡುತ್ತೆ, ಅವರಿಂದ ನಮ್ಗೆ ಪಾಸ್ ಆಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ರೋಗ ಮಾತ್ರ ಅಲ್ಲ, ಡೆತ್ತೇ ನಮ್ಗೆ ಬಂದಿರೋದು ಅವ್ರ ಕಡೆಯಿಂದ. ಇನ್ನೇನ್ ಬಂದ್ರೆ ಏನಂತೆ, ಎಲ್ಲಾನು ಅವ್ರ ಕಡೆಯಿಂದ ಬರುತ್ತೆ. ಬೇರೆಯವ್ರಿಗೆ ನಿಮ್ಮ ಮೇಲಿರೋ ಶುಗರ್ ಇದ್ರೆ ನಮ್ಗೆ ಬರುತ್ತೆ ಅಂತಾರೆ. ಆ ರೀತಿ ಅದೆಲ್ಲ ಬೇರೆ ತರ ಆಗ್ಬಿಡ್ತಾರೆ. ನಿಜ ಹೇಳಿ ನೋಡ್ಬೇಕಾದ್ರೆ ನಾವು ನಮ್ಮ ಆದಾಮನ ಒಂದು ಪಾಪದಿಂದ ನಮ್ಗೆ ಏನ್ ಬೇಕಾದ್ರೂ ಬರ್ಬೋದು. ನಮ್ಮ ದೇಹ ಬಲಹೀನವಾಗಿದೆ, ನಮ್ಮ ಭಾವನೆಗಳು ಬಿದ್ದು ಹೋಗಿದೆ, ನಮ್ಮ ಹೃದಯ ದೇವರಿಂದ ದೂರವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಪ್ರತಿಯೊಂದು ಮಗು ಕೂಡ ಹುಟ್ಟಿ ಬೆಳಿಬೇಕಾಗುತ್ತೆ. ಯಾಕಂದ್ರೆ ಅವ್ರನ್ನ ಹೆತ್ತವರು ಪರಿಪೂರ್ಣರಲ್ಲ, ಬೆಳೆಸೋರು ಪರಿಪೂರ್ಣರಲ್ಲ, ಅವ್ರು ಬೆಳೆಯುವಂತ ವಾತಾವರಣ ಪರಿಪೂರ್ಣವಾದಂತ ವಾತಾವರಣವಲ್ಲ. ಯೋಚನೆ ಮಾಡ್ರಿ, ಇದು ಯಾವ ರೀತಿ ಇದೆ, ಎಷ್ಟು ಕೆಟ್ಟದಾಗಿದೆ ಅಂತ ನೋಡ್ಬೇಕಾದ್ರೆ ದೇವರು ಇದನ್ನ ಜಡ್ಜ್ ಮಾಡ್ತಾರಾ? ಇದನ್ನ ಜಡ್ಜ್ ಮಾಡ್ತಾರಂದ್ರೆ ವಾಕ್ಯದಲ್ಲಿ ಎಲ್ಲ ಪ್ರಕಾರ ಸೃಷ್ಟಿಯು ವ್ಯರ್ಥಕ್ಕೆ ಒಳಗಾದದ್ದು ಸ್ವ ಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಆತನ ಮುಖಾಂತರವ ನಿರೀಕ್ಷೆಯಲ್ಲಿ ಅಂತ. ದೇವರು ಇದನ್ನ ಏನ್ ಮಾಡ್ತಾರಂದ್ರೆ ಇದಕ್ಕೆ ಜಡ್ಜ್ಮೆಂಟ್ ಕೊಡ್ತಾರಾ? ಯಾವ ರೀತಿ? ಎಲ್ರು ತಿಳ್ಕೊಳ್ಳೋ ರೀತಿಯಲ್ಲಿ, ಎಲ್ರು ಸತ್ತೋದ್ಮೇಲೆ ದೇವರು ನ್ಯಾಯ ತೀರ್ಪಿನ ಮುಂದೆ ನಿಂತ್ಕೊಂಡು ಇಡೀ ಲೋಕವನ್ನ ಕರೆದು, ಅಲ್ವಾ? ಕ್ರೈಸ್ತರು ಇವತ್ತು ಹಂಗೆ ತಿಳ್ಕೊಂಡಿದಾರಲ್ವಾ? ಕ್ರೈಸ್ತರ ಒಂದು ಭಾವನೆಗಳು ಹಂಗೆ ಇದೆ ಅಲ್ವಾ? ರಾನ್ಸಮ್ ಸಬ್ಜೆಕ್ಟ್ಗೆ ಅಪೋಸಿಟ್ ಆಗಿದೆ ಅಲ್ವಾ? ಎಲ್ರು ಏನಾಗ್ತಾರೆ? ಪುನರುತ್ಥಾನದಲ್ಲಿ ಬರ್ತಾರೆ. ಯೇಸು ಕ್ರಿಸ್ತನಿಗಿಂತ ಮೊದಲು ಹುಟ್ಟಿದವ್ರನ್ನ ಏನ್ ಮಾಡ್ತಾರೆ? ಜಡ್ಜ್ಮೆಂಟ್ ಮಾಡ್ತಾರೆ. ದೇವರು ಏನಂತ ಜಡ್ಜ್ ಮಾಡ್ತಾರೆ? ನೀನು ಮನಸಾಕ್ಷಿ ಪ್ರಕಾರ ಕರೆಕ್ಟಾಗಿ ನಡೆದಿಲ್ವಾ? ನೀನು ಯಾಕೆ ನಡೆದಿಲ್ಲ? ನೀ ಮನಸಾಕ್ಷಿ ಇತ್ತಲ್ಲ, ಯಾಕೆ ನಡೆದಿಲ್ಲ ಅಂತ ಜಡ್ಜ್ ಮಾಡ್ತಾರೆ. ಧರ್ಮಶಾಸ್ತ್ರಕ್ಕೆ ಅಧೀನರಾದನ್ನ ಜಡ್ಜ್ ಮಾಡ್ತಾರೆ. ಹೆಂಗ್ ಜಡ್ಜ್ ಮಾಡ್ತಾರೆ? ನೀನ್ ಧರ್ಮಶಾಸ್ತ್ರ ಕೊಟ್ಟನಲ್ಲ, ಏನ್ ಮಾಡ್ದೆ, ಯಾಕೆ ನಡೆದಿಲ್ಲ ಅಂತ ಜಡ್ಜ್ ಮಾಡ್ತಾರೆ. ಕ್ರೈಸ್ತರನ್ನ ಜಡ್ಜ್ ಮಾಡ್ತಾರೆ. ಹೇಗ್ ಮಾಡ್ತಾರೆ? ಸತ್ಯವೇದ ಕೊಟ್ಟಿದ್ದೆ, ಯೇಸು ಕ್ರಿಸ್ತನ್ ಗೊತ್ತಿತ್ತಲ್ಲ ನಿಂಗೆ, ಯಾಕೆ ನೀನ್ ಫಾಲೋ ಮಾಡಿಲ್ಲ ಅಂತ ಜಡ್ಜ್ ಮಾಡ್ತಾರೆ. ಈ ತರ ಜಡ್ಜ್ಮೆಂಟ್ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ? ಬಟ್ ದೇವ್ರ ಏನ್ ಮಾಡಿದ್ರೆ, ದೇವ್ರ ಜಡ್ಜ್ಮೆಂಟ್ ಹೆಂಗಿದೆ ಗೊತ್ತ ಹೇಳಿ? ದೇವರು ಇಡೀ ಲೋಕಕ್ಕೆ ಕೊಡುವಂತ ಒಂದು ನ್ಯಾಯ ತೀರ್ಪು ಹೇಗಿದೆ? ಯಾರು ಆದಾಮನ ಮೂಲಕ ಮರಣವನ್ನ ಅನುಭವಿಸಿದ ಮೇಲೆ ಅವರ ಪುನರುತ್ಥಾನದಲ್ಲಿ ಯಾವುದೇ ಪಾಪವನ್ನ ದೇವರು ಅವರ ಮುಂದೆ ಇಡಕ್ಕೆ ಹೋಗಲ್ಲ. ಅವರ ಮುಂದೆ ಇಟ್ಟು ಆ ಪಾಪವನ್ನ ತೋರಿಸ್ಕೊಟ್ಟು ನೀವು ಮಾಡಿದ ತಪ್ಪು ಅಂತ ಯಾವುದೇ ಶಿಕ್ಷೆಯನ್ನ ದೇವ್ರು ನೀಡಕ್ಕೆ ಹೋಗಲ್ಲ. ಸತ್ತೋಗಿರೋಂಥ ವ್ಯಕ್ತಿ ಆದಾಮನ ಪಾಪದಿಂದಲೇ ಮರಣ, ಆದಾಮನ ಪಾಪದ ಸಂಬಳ ಮರಣ ಅನ್ನುವಂಥ ಶಿಕ್ಷೆನ ಅನುಭವಿಸ್ಬಿಟ್ಟಿದ್ದಾರೆ. ಅನುಭವಿಸಿದ ಮೇಲೆ ಮತ್ತೆ ಪುನರ್ತನ ಆದ್ಮೇಲೆ ಅವರಿಗೆ ದೇವರು ಒಂದೊಂದು ನೀನೇನೆಲ್ಲ ತಪ್ಪು ಮಾಡ್ದಂತ ಹೇಳ್ತಿದ್ರೆ, ಈಗ ಆಲ್ರೆಡಿ ಅನುಭವಿಸಿದ ತಪ್ಪು ಅದರ ಅರ್ಥವೇನು? ಅದು ಅರ್ಥವಿಲ್ಲದ್ದು. ಆಫ್ಟರ್ ಡೆತ್, ಪುನರ್ತನ ಆದ್ಮೇಲೆ ಲೈಫ್ ಸಿಕ್ಕಿರೋದು ಕ್ರಿಸ್ತನಿಗೋಸ್ಕರ ಬದುಕೋದಿಕ್ಕೆ, ಕ್ರಿಸ್ತನಿಗೋಸ್ಕರ ಜೀವನ ಮಾಡೋದಿಕ್ಕೆ ಇಡೀ ಲೋಕಕ್ಕೆ ಅಲ್ವಾ? ಆಗ ತಮ್ಮ ತಪ್ಪಿನ ಅರಿವು ಅವ್ರಿಗಾಗ್ಬೇಕು. ದೇವರು ಅದನ್ನ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬರ ಮನುಷ್ಯರ ತಪ್ಪು ಅವರವರಿಗೆ ತಿಳುವಳಿಕೆ ಆಗುವಂತೆ ಅದನ್ನ ದೇವರ ಜ್ಞಾನವನ್ನ ಕೊಡ್ತಾರೆ. ಬದಲಾಗಿ ಅವ್ರ ತಪ್ಪನ್ನ ಇಟ್ಟು ತೀರ್ಪನ್ನ ಮಾಡೋದಿಲ್ಲ ದೇವರು. ಅದಕ್ಕೆ ಈ ವಾಕ್ಯ ಏನ್ ಹೇಳ್ತಾ ಇದೆ?
ಸೃಷ್ಟಿಯು ವ್ಯರ್ಥಕ್ಕೆ ಒಳಗಾದುದು ಸ್ವ ಇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದ ಆತನ ಮುಖಾಂತರವೇ. ಅಂದ್ರೆ ಆಗೇನಾದ್ರೂ ತೀರ್ಪು ಮಾಡಿದ್ರೆ ಆ ತೀರ್ಪು ನೀತಿಯಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದ್ ವೇಳೆ ಮನಸ್ಸಾಕ್ಷಿನ ಇಟ್ಟು ತೀರ್ಪು ಮಾಡಿದಾಗ ಆ ವ್ಯಕ್ತಿ, ನೀನು ಯಾಕೆ ಮನಸ್ಸಾಕ್ಷಿ ಪ್ರಕಾರ ನಡೆದಿಲ್ಲ, ನೀನ್ ನರಕಕ್ಕೆ ಹೋಗು, ನಿನ್ಗೆ ಪರಲೋಕ ಇಲ್ಲ, ನಿನ್ಗೆ ಜೀವ ಇಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ನೀತಿಯಾಗಿ ಏನ್ ಮಾತಾಡ್ಬೋದು? ಅಲ್ಲ ದೇವ್ರೆ, ನನ್ನ ಸುತ್ತಮುತ್ತಲಿನ ವಾತಾವರಣ ಕೆಟ್ಟದಾಗ ನೀವು ಇಟ್ಬಿಟ್ಟು, ಒಂದು ಕಡೆ ಸೈತಾನ್ನ ಬಿಟ್ಬಿಟ್ಟು ಅಲ್ವಾ, ಎಲ್ಲ ಕೆಟ್ಟೋಗಿರೋ ಮನುಷ್ಯನನ್ನ ಬೆಳೆಸಿಬಿಟ್ಟು ನಾನು ಪಾಪ ಮಾಡುವಂತ ಸನ್ನಿವೇಶವೇ ಹೆಚ್ಚಾಗಿರ್ಬೇಕಾದ್ರೆ ಅಂತ ಒಂದು ಸನ್ನಿವೇಶ ನಾವು ಹುಟ್ಟಿಸ್ಬಿಟ್ಟಿದ್ದೀರಾ. ನಾನು ಬೆಳೆದು ಪಾಪ ಮಾಡಿದ್ದೀನಿ, ನಾನು ಆ ವಾತಾವರಣದಲ್ಲಿ ಬೆಳೆದಿದ್ದು ನನ್ನ ತಪ್ಪ, ಈ ಕೆಟ್ಟ ಪ್ರಪಂಚದಲ್ಲಿ ಹುಟ್ಟಿದ್ದು ನನ್ನ ತಪ್ಪ, ಹುಟ್ಟಿಸಿರೋದು ನೀವು. ಹುಟ್ಟುವಾಗಲೇ ಸಾವು ನಿರ್ಣಯವಾಗಿತ್ತು ನನಗೆ ಸಾಯೋದು ಗೊತ್ತಿಲ್ಲ, ಹುಟ್ಟೋದು ಗೊತ್ತಿಲ್ಲ. ಹುಟ್ಟದೆ ಸಾಯೋದು ಯಾವತ್ತ ನನಗೂ ಗೊತ್ತಿಲ್ಲ, ಸತ್ತೋದೆ. ಆದ್ರೆ ಅದ್ರಲ್ಲಿ ನೀವೇನ್ ಮಾಡಿದ್ರೆ, ಈಗ ನನಗೆ ಕೆಟ್ಟವನು ಅಂತ ಮುದ್ರೆ ಆಗ್ತಿದ್ದೀರಾ. ಇದು ನ್ಯಾಯನಾ ದೇವ್ರೆ? ಇದು ನೀತಿನಾ? ಅಲ್ವಾ? ಒಂದ್ ವೇಳೆ ನನಗೆ ಒಳ್ಳೆ ವಾತಾವರಣದಲ್ಲಿ ಹುಟ್ಟಿಸಿದ್ರೆ, ನನ್ನ ಸುತ್ತಮುತ್ತಲ ಜನರು ಒಳ್ಳೆ ಪರಿಶುದ್ಧವಂತರು ಆಗಿದ್ರೆ, ಅವ್ರು ನನಗೆ ಪರಿಶುದ್ಧವಂತ ಮಾತುಗಳನ್ನ ಹೇಳ್ಕೊಟ್ಟಿದ್ರೆ, ಪಾಪವಿಲ್ಲದ ವಿಷಯಗಳನ್ನ ತಿಳಿಸ್ಕೊಟ್ಬಿಟ್ಟಿದ್ರೆ, ನಾನು ಕೂಡ ನೀತಿಯಲ್ಲಿ ನಡೀತಾ ಇದ್ನಾ, ನಾನು ಕೂಡ ನಿಮ್ಮ ನಿಯಮಗಳನ್ನ ಫಾಲೋ ಮಾಡ್ತಾ ಇದ್ನಾ. ಆದ್ರೆ ನೀವು ನನ್ನ ಹುಟ್ಟಿಸಿದ್ದು ಬೆಳೆಸಿದ್ದು ಎಲ್ಲ ಕೂಡ ಎಂತಹ ಒಂದು ಲೋಕದಲ್ಲಿ, ಎಂಥ ಒಂದು ಪ್ರಪಂಚದಲ್ಲಿ, ಇದ್ರಲ್ಲಿ ನನ್ನ ಜಜ್ಮೆಂಟ್ ಮಾಡ್ತಾ ಇದೀರಲ್ಲ ದೇವ್ರೆ ಅಂತ ಆ ವ್ಯಕ್ತಿಯೊಳಗೆ ನೀತಿ ಮಾತಾಡುತ್ತೆ. ಅವಾಗ ದೇವರಿಂದ ಏನು ಉತ್ತರ ಕೊಡಕ್ಕಾಗುತ್ತೆ? ಇದು ದೇವ್ರ ಕಡೆಯಿಂದ ನೀತಿ ಆಗಿರುತ್ತಾ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಸೃಷ್ಟಿಯು ವ್ಯರ್ಥಕ್ಕೆ ಒಳಗಾದದ್ದು ಸ್ವ ಇಚ್ಛೆಯಿಂದಲ್ಲ. ಅವ್ರ ಮಿಸ್ಟೇಕ್ ಅಲ್ಲ, ಅದು ದೇವ್ರೇ ಅದನ್ನ ಮಾಡಿದ್ದಾರೆ. ಆದ್ರಿಂದ ಅದು ದೇವರೇ ಒಳಪಡಿಸಿದ್ರಿಂದ ದೇವ್ರೇನ್ ಮಾಡ್ತಾರೆ? ಅದಕ್ಕೆ ಯಾವುದೇ ಒಂದು ಪನಿಷ್ಮೆಂಟ್ ಕೊಡಲ್ಲ, ಬದಲಾಗಿ ಅಲ್ಲಿ ಕಲಿಯುವಂತ ಪಾಠವನ್ನು ಮಾತ್ರ ಕಲಿಬೇಕಾಗಿ ಹೇಳ್ತಾರೆ. ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಪಾಠ ಕಲೀರಿ. ಆ ಪಾಠ ಮುಂದಿನ ಯುಗಕ್ಕೆ ನಿಮ್ಗೆ ಏನಾಗುತ್ತೆ? ಯೂಸ್ ಆಗುತ್ತೆ ಅಲ್ವಾ? ಅದಕ್ಕೆ ನಾವು ನೋಡ್ಬೇಕಾದ್ರೆ ಇಂದಿನ ವಾಕ್ಯದಲ್ಲಿ ಸೃಷ್ಟಿಯು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಏನಪ್ಪಾ ಅಂದ್ರೆ, ಈ ಒಂದು ದಾಸತ್ವದೊಳಗಿಂದ ನಮ್ಮನ್ನ ಬಿಡುಗಡೆ ಮಾಡಿ ನೀತಿಯ ರಾಜ್ಯದಲ್ಲಿ, ಪರಿಶುದ್ಧವಾದಂತ ರಾಜ್ಯದಲ್ಲಿ ನಮ್ಮನ್ನ ಯಾರಾದ್ರೂ ನರ್ಸಕ್ಕೆ ಯಾರಾದ್ರೂ ಬರ್ತಾರಾ? ಒಳ್ಳೆ ವಾತಾವರಣ, ಒಳ್ಳೆ ಪ್ರಕೃತಿನ ಕೊಡ್ತಾರಾ? ನಾವು ಅದನ್ನ ಕರಿತಾ ಇದೀವಲ್ಲ, ದೇವರ ರಾಜ್ಯ ನೀತಿ ಮತ್ತೆ ಸಮಾಧಾನ ವಾಸವಾಗಿರುತ್ತೆ ಅಂದ್ಬಿಟ್ಟು. ಆ ರಾಜ್ಯದ ಕಲ್ಪನೆ ಬಗ್ಗೆ ಸತ್ಯವೇದ ತುಂಬಾ ಹೇಳ್ತಾ ಇದೆಯಾ? ಈ ರಾಜ್ಯಕ್ಕೂ ಆ ರಾಜ್ಯಕ್ಕೂ ಏನಿದೆ? ಎಷ್ಟೊಂದು ಕಲ್ಪನೆ ಇದೆ. ಈ ರಾಜ್ಯ ಹೇಗಿದೆ ಇವತ್ತು ನೋಡ್ಬೇಕಾರೆ, ಸ್ವ ಇಚ್ಛೆಯಿಂದಲ್ಲ ಅಂತ ನೋಡ್ಬೇಕಾದ್ರೆ, ಮಾನವ ಕುಲವು ಸಾಯುವಿಕೆಯನ್ನು ಸ್ವಪ್ರೇರಣೆಯಿಂದ ಅರಸಿಕೊಳ್ಳಲಿಲ್ಲ, ದೇವರು ಅವನನ್ನು ಅದರ ಅಡಿಯಲ್ಲಿ ಇರಿಸಿದನು ಅಂತ ಹೇಳ್ತಾ ಇದೆ. ಮನುಷ್ಯನ ಯಾವಾಗಲೂ ಅದ್ ಮುಂದೆ ಆಯ್ಕೆ ಇರ್ಲಿಲ್ಲ. ಇನ್ನು ಈ ಭೂಮಿಯಲ್ಲಿ ಹುಡ್ತೀಯಾ, ಇಲ್ಲ ಆ ಭೂಮಿಯಲ್ಲಿ ಹುಡ್ತೀಯಾ, ಬೇರೆ ಗ್ರಹದಲ್ಲಿ ಹುಡ್ತೀಯಾ, ಇಲ್ಲಿ ಹುಡ್ತೀಯಾ, ಯಾವ್ದು ನಿಂಗೆ ಬೆಸ್ಟ್ ಅಂತ ಚಾಯ್ಸ್ ಕೊಡ್ಲಿಲ್ಲ ಮನುಷ್ಯನಿಗೆ ಹುಟ್ಟಕ್ಕಿಂತ ಮೊದಲು. ಅವರಿಗೆ ವಿತೌಟ್ ಚಾಯ್ಸ್ ಎಲ್ಲರೂ ಹುಟ್ಟಿದ್ರು ಅಲ್ವಾ? ಹುಟ್ಟಿದ ಮೇಲೆ ನಮ್ಗೆ ಎಷ್ಟೊಂದು ಆಯ್ಕೆಗಳಿದೆ. ನೀವು ಇದನ್ನ ಮಾಡ್ತೀರಾ, ಅದನ್ನ ಮಾಡ್ತೀರಾ ಅಂತ. ದೇವ್ರು ನಮ್ಗೆ ಏನಾದ್ರು ಆಯ್ಕೆ ಕೊಟ್ರಾ? ಈ ಕೆಟ್ಟ ಪ್ರಪಂಚನ ಮೊದಲೇ ತೋರಿಸ್ಬಿಟ್ಟು ಈ ಭೂಮಿಯಲ್ಲಿ ಹೋಗಿ ನೀನು ಈ ರೀತಿ ಹುಡ್ತೀಯಾ, ಇಲ್ಲ ಇದಕ್ಕಿಂತ ಒಳ್ಳೆ ಪ್ರಪಂಚನ ತೋರಿಸ್ಬಿಟ್ಟು ನೋಡಿ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಹುಡ್ತೀಯ ಅಂತ ಏನಾದ್ರು ಆಪ್ಷನ್ ಇಟ್ರಾ? ಏನೂ ಇರ್ಲಿಲ್ಲ. ನಾವು ಹುಟ್ಟಿದ್ವಿ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಸ್ವ ಇಚ್ಛೆ ಅಂದ್ರೆ ದೇವರು ತನ್ನ ಇಷ್ಟದಂತೆ ಅದನ್ನ ಮಾಡಿದ್ರೆ, ಯಾವುದೇ ಮನುಷ್ಯನ ಇಷ್ಟದಂತೆ ನಾವ್ ಯಾರು ಹುಟ್ಟಿಲ್ಲ. ಆದ್ರಿಂದ ದೇವರು ಈ ಒಂದು ದಾಸತ್ವದೊಳಗೆ ನಮ್ಮ ಬಂಧನದಲ್ಲಿ ಇಟ್ಟಿದ್ದಾರೆ. ನಮ್ಮನ್ನು ಎಲ್ಲಿವರೆಗೂ ಬಂಧನದಲ್ಲಿ ಇಟ್ಟಿದ್ದಾರೆ? ಎರಡು ಮುಖ್ಯವಾದ ವಿಷಯಗಳು ನೋಡ್ಬೋದು. ಮೊದಲನೇ ವಿಷಯ, ದೇವಪುತ್ರರು ಬಿಡುಗಡೆ ಆಗುವವರೆಗೂ, ದೇವಪುತ್ರರು ತಮ್ಮ ಓಟವನ್ನು ಓಡಿ ಮುಗಿಸುವವರೆಗೂ ಬಂಧನದಲ್ಲಿ ಇರಬೇಕು. ಎರಡನೇ ವಿಷಯ, ಈ ಬಂಧನದ ಕಷ್ಟದ, ದೇವರಿಗೆ ಅವಿಧೇಯರಾದ್ರೆ ಪಾಪ ಮಾಡಿದ್ರೆ ಆಗುವಂತ ಒಂದು ಕಷ್ಟಗಳು, ಸಂಕಟಗಳು, ಅದರ ಶಿಕ್ಷೆಗಳು ಏನು ಅಂತ ಪಾಠವನ್ನ ಕಲಿಬೇಕು. ಎರಡು ಮುಖ್ಯವಾದ ಕಾರಣ. ಅವ್ರ ಪಾಠವನ್ನು ಕಲಿತಾದ್ಮೇಲೆ, ಅವ್ರ ಪಾಠವನ್ನು ಕಲ್ತ್ಬಿಟ್ರು. ಕೆಟ್ಟದ್ ಮಾಡಿದ್ರೆ ಇಷ್ಟೊಂದು ಪನಿಷ್ಮೆಂಟ್ ಇದೆ ಅಂತ ಕಲ್ತ್ಬಿಟ್ರು. ಈಗ ಒಳ್ಳೇದ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ತಿಳಿಸ್ಕೊಡಕ್ಕೆ ಯಾರಾದ್ರೂ ಬೇಕಲ್ಲ ಅವ್ರಿಗೆ. ಯಾರು ಬೇಕು ಅವರಿಗೆ? ದೇವಪುತ್ರರು ಬೇಕು, ಚರ್ಚ್ ಬೇಕು, ಲಿಟಲ್ ಫ್ಲಾಗ್ ಬೇಕು, ಚಿಕ್ಕ ಹಿಂಡು ಬೇಕು. ಒಂದು ಸರ್ಕಾರವನ್ನು ನಡೆಸಕ್ಕೆ ನೋಡ್ಬೇಕಾದ್ರೆ ಇವತ್ತು ಆ ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ಒಂದು ರಾಜ್ಯದಲ್ಲಿ 250ರಿಂದ 300 ಜನ ಏನೋ 250 ಜನ ಏನೋ ಬೇಕಾಗುತ್ತಲ್ವಾ? ಆಯ್ಕೆ ಮಾಡ್ಬೇಕಲ್ವಾ? ಎಲ್ಲಾ ಕ್ಷೇತ್ರದಿಂದ ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಬೇಕಲ್ವಾ ಒಂದು ರಾಜ್ಯವನ್ನ ಆಳ್ವಿಕೆ ಮಾಡಕ್ಕೆ? ಒಂದು ರಾಜ್ಯ ಅಂತ ನೋಡ್ಬೇಕಾದ್ರೆ ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡಕ್ಕೆ ಎಷ್ಟು ಜನರು ಬೇಕಾಗುತ್ತೆ? ಅವ್ರನ್ನ 1 ವರ್ಷ 2 ವರ್ಷ ಅಲ್ಲ ಕ್ರಿಸ್ತನ ಪಿತೇಶ್ವರರೇ, 1000 ವರ್ಷ ಆಳ್ವಿಕೆ ಮಾಡಿ ದೇವರ ಕಡೆಗೆ ನಡೆಸ್ಬೇಕಾದ್ರೆ ಎಷ್ಟು ಜನ ಬೇಕಾಗುತ್ತೆ? ಎಷ್ಟು ಒಳ್ಳೆಯ ವ್ಯಕ್ತಿಗಳು ಬೇಕಾಗುತ್ತೆ? ಎಷ್ಟು ಒಳ್ಳೆ ಗುಣಗಳಿರುವಂತವ್ರು ಬೇಕಾಗುತ್ತೆ? ಆ ವ್ಯಕ್ತಿಗಳು, ಆ ಜನರು ಇದೇ ಭೂಮಿಯಿಂದ ಆಯ್ಕೆ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯರ ಭಾವನೆಗಳು ಅರ್ಥವಾಗಿರುತ್ತೆ. ಆ ವ್ಯಕ್ತಿ ಇದೇ ಪಾಪದಲ್ಲಿ ಹುಟ್ಟಿ, ಪಾಪದಲ್ಲಿ ಬೆಳೆದು, ಪಾಪದ ಜೊತೆಗೆ ಹೋರಾಡಿ, ಪಾಪವನ್ನ ಜಯಿಸಿ, ಕ್ರಿಸ್ತನನ್ನು ಹಿಂಬಾಲಿಸಿ, ಮರಣದವರೆಗೂ ನಂಬಿಕಸ್ಥನಾಗಿರುವಂತ ವ್ಯಕ್ತಿ ಆಗಿದ್ದಾಗ ಆ ವ್ಯಕ್ತಿಗೆ
ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳು ಅರ್ಥವಾಗುತ್ತೆ. 1000 ವರ್ಷದ ಆಳ್ವಿಕೆಯಲ್ಲಿ ಇಡೀ ಲೋಕವನ್ನು ಬಿಡಿಸೋದಿಕ್ಕೆ ಅವರಿಗೆ ಅವರು ಭೂಮಿಯಲ್ಲಿ ಕಲ್ತಿರುವಂತ ಪಾಠವೇ ದೊಡ್ಡ ಪಾಠವಾಗಿರುತ್ತೆ. ಹೌದು, ದೇವರು ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ. ಅದರಿಂದ ಇಡೀ ಪ್ರಪಂಚ ಏನ್ ನೋಡ್ತಾ ಇದೆ ಅಂದ್ರೆ, ಈ ದೇವಪುತ್ರರು ಅಂತ ಇದೆಯಲ್ಲ, ಆ ಶ್ರೇಷ್ಠ ಒಂದು ಓಟ, ಆ ಭಾಗ, ಆ ಜೀವನ, ಈ ಭೂಮಿಯಲ್ಲಿ ಸಭೆ ಓಟವನ್ನ ಓಡ್ತಾ ಇದೆಯಲ್ಲ, ಆ ಜೀವನನ ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಅವ್ರು ಯಾರಾದ್ರೂ ಮಾಡಿ ನಮ್ಮನ್ನ ಬಿಡಿಸ್ಬೇಕು. ಆ ಭಾವನೆಯಲ್ಲಿ ಇಡೀ ಪ್ರಪಂಚ ಇರುತ್ತೆ. ಪ್ರಪಂಚದ ಹಲವಾರು ಜನರ ಒಂದು ಭಾವನೆ ಹೇಗಿದೆ? ಕೆಲವರು ಬೇರೆಯವ್ರನ್ನ ಬಿಡಿಸೋಕೋಸ್ಕರ ತಮ್ಮ ಪ್ರಾಣವನ್ನ ಕೊಡ್ತಾರೆ. ಕೆಲವರು ಯಾರಾದ್ರೂ ನಮ್ಮನ್ನ ಬಿಡಿಸಲ್ವ ಅಂತ ಕಾಯ್ತಾ ಇರ್ತಾರೆ. ಬಿಡಿಸೋಕೋಸ್ಕರ ತನ್ನ ಪ್ರಾಣವನ್ನು ಕೊಡುವಂತವ್ರು ಯಾರೋ? ಸಭೆ ವರ್ಗದವರು. ಯಾರಾದ್ರೂ ನಮ್ಮನ್ನ ಬಿಡಿಸಲ್ವ ಅಂತ ಕಾಯ್ತಾ ಇರೋರು ಯಾರೋ? ಇಡೀ ಲೋಕ. ಎರಡು ಕೂಡ ತುಂಬಾ ಮುಖ್ಯವಾದಂತ ಭಾಗವಾಗಿದೆ ಅಲ್ವಾ? ಇಡೀ ಲೋಕವನ್ನ ಬಿಡಿಸೋದಕ್ಕೆ ಇವತ್ತು ಸಭೆ ಏನಾಗ್ತಿದೆ? ತಮ್ಮ ಪ್ರಾಣವನ್ನ ಕೊಡ್ಬೇಕಾಗಿದೆ. ಬಟ್ ಇವತ್ತಿನ ಪ್ರಪಂಚದ ಒಂದು ವಿಷಯವನ್ನ ಗ್ರಹಿಸ್ಕೊಳ್ಳಿ ಕ್ರಿಸ್ತನ ಪ್ರೀತಿಯ ಸರಸರು. ಅದನ್ನೇ ನೋಡ್ಬೇಕಾದ್ರೆ ರೋಮಪುರದವರಿಗೆ 8ನೇ ಅಧ್ಯಾಯ 21ನೇ ವಾಕ್ಯ ಹೋದ್ರಿ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸರಸರಿದೆ. ಆದ್ರೆ ಅದಕ್ಕೊಂದು ನಿರೀಕ್ಷೆ ಉಂಟು. ಈ ನಿರೀಕ್ಷೆ ಅನ್ನುವಂಥ ಪದವನ್ನ ಇಟ್ಕೊಳ್ರಿ, ತುಂಬಾ ಮುಖ್ಯವಾದಂತ ಒಂದು ಪದ ನಿರೀಕ್ಷೆ, ಹೋಪ್ ಅಲ್ವಾ? ಈ ನಿರೀಕ್ಷೆ ಅನ್ನೋದು ಇಡೀ ಮಾನವ ಜನಾಂಗದ ಒಂದು ವಿಷಯದಲ್ಲಿ ಈ ನಿರೀಕ್ಷೆ ಅನ್ನುವಂಥ ಪದ ಎಲ್ಲೆಲ್ಲೋ ಬಳಸ್ತೀವಿ. ಆದ್ರೆ ಇಡೀ ಮಾನವ ಜನಕ್ಕೆ ನಿರೀಕ್ಷೆ ಅನ್ನೋದು ಒಂದೇ ಒಂದು ಹೋಪ್. ಏನ್ ಗೊತ್ತಾ? ಮುಂದೆ ಒಳ್ಳೇದು ನಡೆಯುತ್ತೆ ಅನ್ನುವಂಥ ಭಾವನೆ. ಅದು ಯಾರಿಂದ ಬರುತ್ತೆ, ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾರಿಗೂ. ಮುಂದೆ ಒಂದು ದಿನ ಒಳ್ಳೇದು ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ಇಡೀ ಜನ ಬದುಕ್ತಾ ಇರೋದು. ನಮ್ಮ ಲೈಫ್ ನಡೀತಾ ಇರೋದು ಹೋಪ್ ಮೇಲೆ. ನಾವು ಬದುಕ್ತಾ ಇರೋದು ಹೋಪ್ ಮೇಲೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯ ಬದುಕ್ತಿರೋದು ಹೋಪ್ ಮೇಲೆ. ಹಾಸ್ಪಿಟ್ಲ್ ಇರುವಂತ ಒಬ್ಬ ರೋಗಿ ಅವನು ಜೀವಂತವಾಗಿರ್ತಾನೆ ಅಂದ್ರೆ ಮುಂದೊಂದ್ ದಿನ ಚೆನ್ನಾಗಾಗ್ತೀನಿ ಅಂತ ಮನಸ್ಸು ಇರ್ಬೇಕಾದ್ರೆ ಚೆನ್ನಾಗಿರ್ತಾನೆ. ನಾನು ಉಳಿಯಲ್ಲ, ಸತ್ತೋಗ್ತೀನಿ ಅಂದ್ರೆ ಹೋಯ್ತು ಅವ್ನ ಲೈಫ್. ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು ನೋಡಿದಾಗ ಇಲ್ಲಿಂದ ಒಂದಿನ ಬಿಡುಗಡೆ ಆಗ್ತೀನಿ ಅಂತ ಭಾವನೆ ಇರೋವರೆಗೆ ನಾವೇನಾಗ್ತೀವಿ? ಆಯ್ತು ಮುಂದುವರಿಯೇನಂತ ಮುಂದುವರಿತೀವಿ. ಆ ನಿರೀಕ್ಷೆ ಇಲ್ಲದೆ ಹೋಯ್ತು ಅಲ್ವಾ? ಯಾವುದೇ ಕಷ್ಟಾನುಭವಗಳಿರ್ಬೋದು, ಆ ಕಷ್ಟಾನುಭವನ ನಾವು ಸಹಿಸ್ಕೊಳ್ಳಕ್ಕೆ ಕಾರಣವಾಗಿರೋದು ಆ ನಿರೀಕ್ಷೆ ಏನಪ್ಪಾ ಅಂದ್ರೆ, ಮುಂದೆ ಈ ಕಷ್ಟದಿಂದ ನನಗೆ ಬಿಡುಗಡೆ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಮನುಷ್ಯ ಹೋರಾಡ್ತಾನೆ, ಪ್ರಯತ್ನ ಪಡ್ತಾನೆ, ಹಲವಾರು ಪಾಠಗಳನ್ನ ಕಲಿತಾನೆ. ಮುಂದೊಂದನ್ನ ಜಯಿಸೋದಿಕ್ಕೆ ಅಲ್ಲಿಂದ ಏನ್ ಮಾಡ್ತಾನೆ? ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಎಲ್ರು ಕೂಡ ಆ ನಿರೀಕ್ಷೆನ ಈ ಪ್ರಪಂಚದಲ್ಲಿ ಹೊಂದಿರ್ತಾರಾ? ಫಾರ್ ಎಕ್ಸಾಂಪಲ್, ಪ್ರಪಂಚದಲ್ಲಿ ಕೆಲವೊಂದು ವ್ಯಕ್ತಿ ಹುಟ್ಟಿದಾಗ ಅಂಗವಿಕಲನಾಗಿ ಹುಟ್ಟಿರ್ಬೋದು. ಅವನ ಎಲ್ರು ಕೂಡ ಹೀಯಾಳಿಸ್ಬೋದು. ಆದ್ರೆ ಅವನು ಮುಂದೊಂದ್ ದಿನ ಏನೋ ಸಾಧಿಸ್ತೀನಂತ ನಿರೀಕ್ಷೆ ಇಟ್ಟಿರ್ತಾನಂತ ಇಟ್ಕೊಳ್ಳಿ. ಆ ನಿರೀಕ್ಷೆ ಇಟ್ಕೊಂಡು ಹೋಗಿ ಮುಂದೆ ಏನೋ ಸಾಧಿಸ್ಬೋದು. ಅದೇ ರೀತಿಯಾದಂತ ಅಂಗವಿಕಲದಲ್ಲಿ, ಆ ಒಂದು ಹ್ಯಾಂಡಿಕ್ಯಾಪ್ ಅಲ್ಲಿ, ಒಂದು ಫಿಸಿಕಲಿ ಚಾಲೆಂಜ್ ಆಗಿ ಹುಟ್ಟಿರುವಂತ ಪ್ರತಿಯೊಬ್ಬ ಮಗು ಕೂಡ ಅದೇ ರೀತಿಯಾಗಿ ಬೆಳೆಯುತ್ತಾ? ಸಾಧ್ಯತೆ ಇಲ್ಲ ಅಲ್ವಾ? ಖಂಡಿತವಾಗ್ಲು ಈ ಪ್ರಪಂಚ ನೋಡ್ಬೇಕಾರೆ ಎಲ್ಲರೂ ಕೂಡ ಫಿಸಿಕಲಿ ಚಾಲೆಂಜ್ಡ್ ಪೀಪಲೇ. ನಾವೆಲ್ಲರೂ ಕೂಡ ಅಂಗವಿಕಲರೇ, ಅಂಗವೈಕಲ್ಯ ಉಳ್ಳವರು ಅಲ್ವಾ? ಪರಿಪೂರ್ಣ ಶರೀರ ಇಲ್ಲ ನಮ್ಮಲ್ಲಿ. ಆದ್ರಿಂದ ನಾನಾ ತರಹದ ನ್ಯೂನತೆಗಳಿದೆ. ಯಾರಾದ್ರೂ ಒಬ್ರು ಅದರಿಂದ ಸ್ವಲ್ಪ ಮುಂದೆ ಸಾಧಿಸ್ಬೋದು, ಜಯವನ್ನ ಸಾಧಿಸ್ಬೋದು. ಯಾರು ಸಾಧಿಸ್ತಾ ಇದಾರೆ? ಈ ಒಂದು ಅಂಗವಿಕಲತೆಯಿಂದ, ಬಳಗಿನವಾದ ಶರೀರದಿಂದ ಮುಂದೆ ನುಗ್ಗಿ ಹೋರಾಡಿ ಜಯಿಸುವಂತವ್ರು ಸಭೆ. ಮಿಕ್ಕಿದವರಿಂದ ಆಗಲ್ಲ. ಆದ್ರೆ ಸಭೆ ಏನ್ ಮಾಡುತ್ತ ಗೊತ್ತಾ? ನಾವು ಮುಂದೆ ಹೋಗಿ ಜಯಿಸಿದ ನಂತರ ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತೀವಿ, ನಿಮ್ಮನ್ನ ಕಾಪಾಡ್ತೀವಿ ಅನ್ನೋ ಒಂದು ಭಾವನೆಯಲ್ಲಿ ಓಟವನ್ನು ಓಡ್ತಾ ಇದೆ ಸಭೆ. ಓಟ ಓಡ್ಬೇಕಾದ್ರೆ ಇಡೀ ಲೋಕ ಏನಂತ ಇದೆ? ಓಕೆ, ಇವ್ರು ಹೆಂಗಾದ್ರೂ ಹೋಗ್ಲಪ್ಪ, ಇವ್ರು ಓಟವನ್ನ ಮುಗಿಸ್ಬಿಡ್ಲಿ, ಮುಗಿಸಿ ನಮ್ಮನ್ನ ಕಾಪಾಡ್ಲಿ ಸಾಕು ಅನ್ನೋ ಭಾವನೆಯಲ್ಲಿ ಇಡೀ ಲೋಕ ಇದೆ. ಈ ಎರಡು ಭಾಗದಲ್ಲಿ, ಸಭೆ ಭಾಗದಲ್ಲಿ ನಾವಿದೀವಿ, ಈ ನಿರೀಕ್ಷೆಯ ಭಾಗದಲ್ಲಿ ಲೋಕ ಇದೆ. ಸೃಷ್ಟಿ ತಾನೇ ದೇವರ ಮಕ್ಕಳ ಮಹಿಮೆಯ ಸ್ವಾತಂತ್ರ್ಯದಲ್ಲಿ ಸೇರುವಂತೆ ನಾಶನದ ದಾಸತ್ವದಿಂದ ಬಿಡುಗಡೆ ಆಗೋದಕ್ಕೆ ಈ KJ ವರ್ಷನಲ್ಲಿ ಈ ತರ ಬರ್ದಿದ್ದಾರೆ ನೋಡಿ. ನಾಶನದ ದಾಸತ್ವ ಅಂದಾಗ ಪ್ರಪಂಚದಲ್ಲಿ ಇವತ್ತು ನಡೀತಿರುವಂತ ಹಲವಾರು ಕಷ್ಟಗಳನ್ನ ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸರೇ ಅಲ್ವಾ? ಯಾವ ರೀತಿ ಇದೆ ಅಂದ್ರೆ, ಆ ಒಂದು ಕಷ್ಟವನ್ನ ಯಾವ್ದಕ್ಕೆ ಕಂಪೇರ್ ಮಾಡಿದಾರೆ ನೋಡ್ರಿ. ರೋಮಪುರದ 8ನೇ ಅಧ್ಯಾಯ 22ನೇ ವಾಕ್ಯ. ಜಗತ್ತೆಲ್ಲ ಹಿಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಸಾಕು. ಹೀಗೆ ಜಗತ್ತೆಲ್ಲವೂ ಹಿಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡ್ತಾ ಇದೆ. ಆ ನರಳಾಟ ನೋಡ್ರಿ. ನಮ್ಮ ಸುತ್ತಮುತ್ತಲು
ಒಂದು ಹಂತದಲ್ಲಿ ಒಂದು ಸನ್ನಿವೇಶ ಹೇಗಿರುತ್ತೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮನುಷ್ಯನು ಚೆನ್ನಾಗಿ ಜೀವನ ಮಾಡ್ತಾ ಇರ್ಬೇಕಾದ್ರೆ, ಅವನ ಲೈಫ್ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಕಷ್ಟಗಳಿಲ್ದ ಇದ್ದಾಗ ಅವನಿಗೆ ಏನು ಗೊತ್ತಾಗಲ್ಲ. ದಿಢೀರ್ ಅಂತ ಒಂದು ಕಷ್ಟ ಬರುತ್ತೆ. ಅದು ಬಂದಾಗ ತುಂಬಾ ಆಘಾತವಾಗುತ್ತೆ, ಸಹಿಸ್ಕೊಳಕ್ಕಾಗಲ್ಲ. ಆದ್ರೆ ಕಷ್ಟ ಹೆಚ್ಚಾಗ್ತಾ 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 ಅದು ಅವನ ಜೀವನದಲ್ಲಿ ಪ್ರತಿನಿತ್ಯ ಕಾಣಿಸ್ಕೊಂಡಾಗ ಆ ವ್ಯಕ್ತಿ ಏನಾಗ್ತಾನೆ ಗೊತ್ತಾ, ಒಂದು ಕಾಲಾಂತರವಾದಾಗ, ಆ ಕಷ್ಟದಲ್ಲಿ ತುಂಬಾ ದಿನ ಪ್ರಯಾಣ ಮಾಡಿದಾಗ ಅವನಿಗೆ ಆ ಕಷ್ಟವನ್ನು ನೋಡಿ ತುಂಬಾ ರಿಯಾಕ್ಷನೇ ಬರಲ್ಲ. ಯಾಕೆ ಹೇಳಿ? ಅದರಲ್ಲಿ ಪಳಗೋಗಿರ್ತಾರೆ. ಅದೇ ಲೈಫ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ದೊಡ್ಡದು ಅನ್ಸಲ್ಲ. ಜೀವನ ಮಾಡ್ಬೇಕು, ಇದ್ರಲ್ಲೇ ಜೀವನ ಮಾಡ್ಬೇಕು, ಬೇರೆ ದಾರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಆರಂಭದಲ್ಲಿ ಅಯ್ಯೋ ಆ ಕಷ್ಟನ ಅನ್ಸ್ಕೊಳ್ಳೋರು ಆಮೇಲೆ ಅದು ದಿನ ನಡೀತಾ ಇರತ್ತಾನೆ ಅನ್ಸ್ಕೊಂಡ್ಬಿಡುತ್ತೆ. ಪ್ರಪಂಚ ಕೂಡ ಹಿಂಗೆ ಇವತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ನಡೀತಿರುವಂತ ಅನೇಕ ಕಷ್ಟಾನುಭವಗಳನ್ನು ತಗೊಂಡಾಗ ಅಲ್ವಾ, ಇಡೀ ಲೋಕ ಯಾವ ರೀತಿ ನರಳ್ತಾ ಇದೆ ಅಂದ್ರೆ ಒಂದೊಂದಲ್ಲ ಒಂದು ಸನ್ನಿವೇಶಗಳಲ್ಲಿ ಇಡೀ ಪ್ರಪಂಚ ಹಲವಾರು ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದೆ. ದೇವ್ರು ಕೂಡ ಈ ಕಷ್ಟವನ್ನ ನೋಡಿ ಸೈಲೆಂಟ್ ಆಗೇ ಇದ್ದಾರೆ. ಎಲ್ರು ಕಾಣಿಸೋ ಪ್ರಕಾರ ದೇವರು ಏನು ಮಾಡಕ್ಕಾಗ್ಲಿಲ್ಲ ಅನ್ನೋಂಥ ವಿಷಯವಾಗಿ ಎಲ್ರು ನೋಡೋ ರೀತಿಯಾಗಿದೆ. ಆದ್ರೆ ದೇವರು ಆ ಯೋಜನೆನ ಇಟ್ಟಿದ್ದಾರೆ. ಇಡೀ ಲೋಕದ ನರಳಾಟದಿಂದ ಬಿಡುಗಡೆ ಆಗೋದಿಕ್ಕೆ ಒಂದು ಮಹೋನ್ನತ ಯೋಜನೆ ಇಟ್ಟಿದ್ದಾರೆ. ಆ ಯೋಜನೆನ ಇವತ್ತು ಪ್ರಪಂಚ ಏನ್ ಮಾಡಿಲ್ಲ, ಗ್ರಹಿಸ್ಕೊಳ್ತಿಲ್ಲ. ಆ ಒಂದು ನರಳಾಟ, ಆ ಕಷ್ಟ ಎಷ್ಟು ದೊಡ್ಡದು ಅಂದ್ರೆ ಯಾವಾಗಪ್ಪ ಇದರಿಂದ ಬಿಡುಗಡೆ ಅನ್ನೋ ಮಟ್ಟಿಗಿದೆ ಅಲ್ವಾ. ನೋವು ಕೆಲವೊಂದು ಟೈಮಲ್ಲಿ ಕೆಲವೊಂದು ಪೇನ್ ತಡೆಯಕ್ಕಾಗಲ್ಲ. ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ ಆ ನೋವು ಅಲ್ವಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮನುಷ್ಯರಿಗೆ ಬರುವಂತ ಕೆಲವೊಂದು ನೋವು ಯಾವಾಗ ಅದರಿಂದ ನಾವು ಬಿಡುಗಡೆ ಆಗುತ್ತಾ ಅನ್ಸ್ತಾ ಇರುತ್ತೆ ಕೆಲವೊಂದು ಕಷ್ಟಗಳು. ಆದ್ರೆ ಯಾವ ಒಂದು ಪೇನ್ ಕಿಲ್ಲರ್ ಕೂಡ ಶಾಶ್ವತ ಅಲ್ಲ. ನಮ್ಮ ದೇಹದ, ನಮ್ಮ ಶರೀರದಲ್ಲಿ ಬರುವಂತ ಯಾವುದೇ ಔಷಧಿ, ಯಾವುದೇ ಮೆಡಿಸಿನ್, ಯಾವುದೇ ಆಸ್ಪತ್ರೆ, ಯಾವುದೇ ಆ ಸಂತೈಸುವ ಮಾತುಗಳಿರ್ಬೋದು, ಯಾವುದು ಶಾಶ್ವತವಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದೆಲ್ಲ ಕೂಡ ಏನಾಗುತ್ತೆ, ಒಂದಲ್ಲ ಒಂದಿನ ನಶಿಸಿ ಹೋಗುತ್ತೆ. ಆದ್ರೆ ಇಡೀ ಲೋಕಕ್ಕಿರುವಂತ ಒಂದು ಬಿಡುಗಡೆ, ಒಂದು ನಿರೀಕ್ಷೆ ಏನ್ ಗೊತ್ತಾ, ದೇವರ ಮಕ್ಕಳು ಏನಾಗ್ಬೇಕು, ಇಲ್ಲಿಂದ ಅವ್ರನ್ನ ಬಿಡಿಸುವಂತ ಒಂದು ನಿರೀಕ್ಷೆ. ಅದ್ ಮಾತ್ರವಲ್ಲ, ದೇವರ ಮಕ್ಕಳು ಓಡದೇ ಇರೋವರೆಗೂ ಇಡೀ ಲೋಕಕ್ಕೆ ಏನಾಗಲ್ಲ, ಯಾವುದೇ ರೀತಿ ಬಿಡುಗಡೆ ಇಲ್ಲ ಅಲ್ವಾ. ಆ ನರಳಾಟ ಹಾಗೆ ಸಾಕ್ತಾ ಇದೆ. ಆದ್ರೆ ದೇವ್ರ ಮಕ್ಕಳು ಓಟವನ್ನು ಓಡಿ ಮುಗಿಸೋದೇನು ಅಷ್ಟು ಈಸಿನಾ? ನಾವು ತಗೊಂಡಿರೋಂಥ ಒಂದು ನಿರ್ಧಾರ ಯಾವ ಥರ ನಿರ್ಧಾರ ಅಂದ್ರೆ, ಮೊದಲು ನಾವು ಹೋಗ್ಬಿಡ್ತೀವಿ, ಆಮೇಲೆ ನಿಮ್ಮನ್ನ ಕಾಪಾಡ್ತೀವಿ ಅಂತ ಡಿಸಿಷನ್ ತಗೊಂಡಿದ್ವಿ. ಆಗ್ಲೇ ಹೇಳಿದ್ನಲ್ಲ, ನಾವು ನಿಮ್ಗೋಸ್ಕರ ಜೀವ ಕೊಡಕ್ ರೆಡಿ ಅಲ್ವಾ. ನಾವು ಜೀವ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀವಿ ಅಂತ. ನಾವು ಜೀವ ಕೊಡೋದ್ರಿಂದ ಅವ್ರ ಪ್ರಾಣ ಏನು ಬರಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಒಂದು ಈಡುಬಲಿ ಇದೆಯಲ್ಲ, ಆ ಈಡುಬಲಿ ಕೆಲಸ ಏನಪ್ಪಾ ಅಂದ್ರೆ ಇಡೀ ಲೋಕಕ್ಕೆ ಪುನರ್ತನ ಕೊಡ್ಬೋದು. ಆದರೆ ಪುನರ್ತನವಾದಂಥ ಜನರಿಗೆ ಆಲೋಚನೆ, ಸತ್ಯದ ಜ್ಞಾನ, ಪಾಪದಿಂದ ಬಿಡುಗಡೆ ಹೊಂದುವಂತ ಮಾರ್ಗ, ಇದೆಲ್ಲವನ್ನ ತೋರಿಸುವಂತ ಜವಾಬ್ದಾರಿ ಯಾರ ಕೈಲಿರುತ್ತೆ? ಸಭೆ ಕೈಲಿರುತ್ತೆ. ಆ ಸಭೆಯ ಹಸ್ತಕ್ಕೆ ಅದು ಬಂದಿರುತ್ತೆ. ಆಗ ಓಟವನ್ನು ಮುಗಿಸಿ 1000 ವರ್ಷ ಆಳ್ವಿಕೆಯಲ್ಲಿ ಯಾರು ಇರ್ತಾರೆ, ಅವರ ಕೈಯಲ್ಲಿ ಬಂದಿರುತ್ತೆ. ಅವರು ಇಡೀ ಲೋಕವನ್ನ ದೇವರ ಕಡೆಗೆ ನಡೆಸುವಂತ ಒಂದು ದೊಡ್ಡ ಜವಾಬ್ದಾರಿನ ಹೊತ್ಕೊಂಡಿರ್ತಾರೆ. ಎಷ್ಟು ಯೋಚನೆ ಮಾಡ್ರಿ. ಇವತ್ತು ಒಂದು ಮನುಷ್ಯನಿಗೆ ಕ್ಯಾನ್ಸರ್ ಇದೆ ಅಂದ್ರೆ ಡಾಕ್ಟರ್ ಇದ್ದಾರೆ ಅಲ್ವಾ. ಕಷ್ಟ ಇದೆ ಅಂದ್ರೆ ಹಣ ಸಹಾಯ ಮಾಡೋಕೆ ಒಬ್ರು ಇದ್ದಾರೆ ಅಲ್ವಾ. ಮನುಷ್ಯನಿಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ದಾರಿ ಇದೆ. ಆದ್ರೆ ಅವನ್ ಪಾಪದಲ್ಲಿ ಇರ್ಬೇಕಾದ್ರೆ ಪಾಪದಿಂದ ಬಿಡ್ಸಕ್ಕೆ ಯಾರಿದ್ದಾರೆ? ಯೇಸು ಕ್ರಿಸ್ತನ ಒಂದ್ಸರಿ ಒಂದು ಮಾತು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಹೊತ್ಕೊಂಡು ಹೋಗು ಅಂತ. ಅವಾಗ ಅಲ್ಲಿರೋರು ಹೇಳ್ತಾರೆ, ಪಾಪವನ್ನು ಕ್ಷಮಿಸಕ್ಕೆ ಇವನು ಯಾರು ಅಂದ್ಬಿಟ್ಟು. ಅವಾಗ ಯೇಸು ಕ್ರಿಸ್ತ ಕೇಳ್ತಾರೆ, ಯಾವುದು ಸುಲಭ, ಒಬ್ಬ ವ್ಯಕ್ತಿನ ಪಾಪವನ್ನು ಕ್ಷಮಿಸೋದಾ ಇಲ್ಲ ಅವನ ರೋಗವನ್ನು ಗುಣಪಡಿಸೋದಾ? ಅಲ್ವಾ. 1000 ವರ್ಷ ಆಳ್ವಿಕೆಯಲ್ಲಿ ಯಾವ್ದು ಸುಲಭ ಗೊತ್ತಾ? ರೋಗವನ್ನ ಗುಣಪಡಿಸೋದು ಕಷ್ಟನೇ ಇಲ್ಲ. ಯಾವುದೇ ರೋಗ ಇರಲ್ಲ ದೇವರ ಒಂದು ರಾಜ್ಯದಲ್ಲಿ. ಎಲ್ರು ಪರಿಪೂರ್ಣವಾಗಿರ್ತಾರೆ. ಹಣದ ಕೊರತೆ, ಬಡತನ ಇಲ್ವೇ ಇಲ್ಲ. ಯಾರಿಗೂ ಕಷ್ಟ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ 1000 ವರ್ಷ ಆಳ್ವಿಕೆಯಲ್ಲಿ ಇರಲ್ಲ. ಇರೋದು ಒಂದೇ ಒಂದು ಕೊರತೆ, ಏನ್ ಗೊತ್ತಾ? ಆ ಮನುಷ್ಯ ಪಾಪದಲ್ಲಿ ಬಿದ್ದಿರ್ತಾನೆ, ಪಾಪದ ವಿಷಯಗಳನ್ನ ಕಲ್ತಿರ್ತಾನೆ. ಇವತ್ತು ಎಷ್ಟರ ಮಟ್ಟಿಗೆ ಪಾಪದ ಡೀಪಲ್ಲಿ ಹೋಗಿರ್ತಾನೋ ಅಷ್ಟ್ರ ಮಟ್ಟಿಗೆ ಮೇಲೆ ಬರ್ಬೇಕು, ಅವನ್ನ ಕರ್ಕೊಂಡ್ ಬರ್ಬೇಕು ಮೇಲೆ.
ಕೈ ಹಿಡಿದು ಎತ್ಕೊಂಡ್ ಬರ್ಬೇಕು ಅಲ್ವಾ? ದೇವರಿಂದ ದೂರ ಮಾಡ್ಕೊಳ್ರಿ ಕಾರ್ತಿಕ್. ಸರಿ, ನೋಡ್ಬೇಕಾರೆ ಆ ಒಂದು ಏನ್ ಮಾಡ್ಬೇಕು, ಅಲ್ಲಿಂದ ಆ ವ್ಯಕ್ತಿನ ಕರ್ಕೊಂಡ್ಬರ್ಬೇಕು. ಅವ್ನು ಯಾವುದೋ ಪಾಪದ ಬಲಹೀನತೆಯಲ್ಲಿ ಬಿದ್ದಿರ್ತಾನೆ ಅಲ್ವಾ? ಇವತ್ತು ಸೈಕಾಲಜಿಸ್ಟ್ ಎಲ್ಲ ಇರ್ತಾರೆ ನೋಡ್ರಿ, ಅವ್ರ ಹತ್ರ ಹೋದಾಗ ನಿಮ್ಮ ಹತ್ರ ಕೌನ್ಸಿಲಿಂಗ್ ಕೊಡ್ತಾರೆ. ಕೆಲವರು ಏನೋ ಒಂಥರ ಮಾಡ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಅವ್ರಿಗೂ ಏನ್ ಮಾಡಕ್ಕಾಗಲ್ಲ. ಅಂತ ಪಾಪದಲ್ಲಿ ಇರೋಂಥ ವ್ಯಕ್ತಿನ ದೇವ್ರ ಕಡೆಗೆ ಕರ್ಕೊಂಬರಕ್ಕೆ ಆಲೋಚನೆ ಕೊಡ್ಬೇಕು, ಕೃಪೆ ಕೊಡ್ಬೇಕು, ಕರುಣೆ ತೋರಿಸ್ಬೇಕು. ಎಲ್ಲಿ ಕರುಣೆ ತೋರಿಸ್ಬೇಕು, ಎಲ್ಲಿ ಕರುಣೆ ತೋರಿಸ್ಬಾರ್ದು, ಎಲ್ಲಿ ಆತನಿಗೆ ಶಿಕ್ಷೆ ಕೊಡ್ಬೇಕು, ಎಲ್ಲಿ ಶಿಕ್ಷೆ ಕೊಡಬಾರ್ದು, ಎಲ್ಲಿ ಕಬ್ಬಿಣದ ಕೋಲಿನ ಆಳ್ವಿಕೆ ಮಾಡ್ಬೇಕು, ಎಲ್ಲಿ ಅವನಿಗೆ ದಯೆ ಅನುಕಂಪವನ್ನು ಕೊಡ್ಬೇಕು, ಇದೆಲ್ಲವೂ ಯಾರು ಗೊತ್ತಿರ್ಬೇಕು? ಸಭೆಯವರಿಗೆ. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾ ಇದೆ, ವಾಕ್ಯವನ್ನು ಓದ್ರಿ. ರೋಮಪುರದ 8ನೇ ಅಧ್ಯಾಯ 23ನೇ ವಾಕ್ಯ. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನೋಡಿದ್ರಾ ಏನಂತಿದೆ? ಇದು ಮಾತ್ರವಲ್ಲದೆ ನಾವು ಕೂಡ ಏನ್ ಮಾಡ್ತಾ ಇದೀವಿ? ದೇವರ ಪವಿತ್ರಾತ್ಮನ ಮೂಲಕ ದೇವರ ಮಕ್ಕಳಾಗುವಂತ ಪ್ರಥಮ ಫಲನ ಹೊಂದೋದಿಕ್ಕೆ ನಮ್ಮೊಳಗೆ ನಾವು ನರಳುತ್ತೇವೆ. ಏನ್ ನರಳ್ತಾ ಇದೀವಿ ನಾವು? ಅಲ್ವಾ? ಎಷ್ಟು ದೊಡ್ಡ ಜವಾಬ್ದಾರಿನ ಇವತ್ತು ಸಭೆ ತಗೊಂಡ್ಬಿಟ್ಟಿದೆ. ಸಭೆ ಅಂದ್ರೆ ಯಾರೋ ಜವಾಬ್ದಾರಿ ತಗೊಂಡಿದ್ರೆ ಅವರೇ ಸಭೆ. ನಾನು ಕ್ರಿಸ್ತನಿಗೋಸ್ಕರ ನನ್ನ ಜೀವವನ್ನ ಮುಡುಪಾಗಿಡ್ತೀನಿ, ನಾನು 1000 ವರ್ಷ ಆಳ್ವಿಕೆಯಲ್ಲಿ ಇಡೀ ಲೋಕವನ್ನ ದೇವರ ಕಡೆ ಕರ್ಕೊಂಡು ಹೋಗ್ತೀನಿ, ಅದಕ್ಕೋಸ್ಕರ ಇವತ್ತು ನನ್ನ ಶರೀರವನ್ನ ಏನ್ ಮಾಡ್ತೀನಿ, ಸ್ವಾಧೀನ ಪಡಿಸಿ ದೇವರಿಗೆ ಸಜೀವ ಕೊಡ್ತೀನಿ ಅನ್ನೋಂತ ನಿರ್ಧಾರ ತಗೊಂಡಿದ್ರಲ್ವಾ, ಅವರು ಸಭೆ ಬರ್ತದೆ. ಅಷ್ಟೇ ಈಸಿ ಅಲ್ಲ. ಲೋಕ ನಮ್ಮನ್ನ ನಂಬ್ತಾ ಇದೆ, ಹಿಂಗಾದ್ರೂ ಕಾಪಾಡ್ರಿ ಅಪ್ಪ ಅಂತ. ಈಗ ನೀವು ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮನ್ನ ನಂಬ್ಕೊಂಡು ಒಂದು ಜನ ಇದಾರೆ, ಏನಂತಿದಾರೆ ಅಂದ್ರೆ ಅವ್ರು ಇರೋವರ್ಗು ನಮ್ ಚಿಂತೆ ಇಲ್ಲಪ್ಪ, ಅವ್ರು ನಮ್ಮನ್ನ ಕಾಪಾಡ್ತಾರೆ. ನೀವೇನ್ ಮಾಡ್ಬೇಕು? ಅವ್ರ ನಮ್ಮೇಲೆ ಇಷ್ಟೊಂದು ನಂಬಿಕೆ ಇಟ್ಬಿಟ್ಟಿದಾರೆ ಅಂದ್ರೆ ಆ ನಂಬಿಕೆನ ಕಾಪಾಡ್ಕೊಬೇಕು. ಆ ನಂಬಿಕೆಗೋಸ್ಕರ ಏನ್ ಬೇಕಾದ್ರೆ ತ್ಯಾಗ ಮಾಡಕ್ ರೆಡಿ ಇರ್ಬೇಕು. ಈ ಪ್ರಪಂಚದಲ್ಲಿ ಸುಮಾರು ಜನ ಮಾಡ್ತಾರಲ್ವಾ, ತಂದೆ ತಾಯಿಂದ್ರು, ಹೆತ್ತವರು, ನಿಜವಾಗಿ ಪ್ರೀತಿ ತೋರಿಸೋರು ಇದನ್ನೆಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ಇಡೀ ಲೋಕದ ಮೇಲೆ ನಾವು ಪ್ರೀತಿ ಇದ್ರೆ ಆ ಪ್ರೀತಿನ ನಾವೆಲ್ಲ ಹೇಗೆ ವ್ಯಕ್ತಪಡಿಸ್ಬೇಕು? ಸಜೀವ ಯಜ್ಞವಾಗಿ ನಮ್ಮನ್ನ ಕೊಡೋದ್ ಮೂಲಕ ನಾವು ಒಪ್ಪಿಸ್ಕೊಡ್ಬೇಕು, ಅದನ್ನ ವ್ಯಕ್ತಪಡಿಸ್ಬೇಕು ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಿರ್ಬೇಕಾದ್ರೆ ಇವತ್ತಿನ ಒಂದು ವಿಷಯದಲ್ಲಿ ನಮ್ಗೆ ಕೂಡ ಕಡಿಮೆ ಇಲ್ಲ ಶತ್ರುಗಳು. ಆ ನರಳುವಿಕೆ ಅಂದ್ರೆ ಆ ಕಷ್ಟಾನುಭವಗಳು ನಮಗೂ ಕೂಡ ಕಡಿಮೆ ಇಲ್ಲ. ಒಂದ್ ಕಡೆ ಸೈತಾನನು, ಇನ್ನೊಂದ್ ಕಡೆ ಲೋಕ, ಇನ್ನೊಂದ್ ಕಡೆ ನಮ್ಮ ಹಳೆಯ ಸ್ವಭಾವ ಇಲ್ವಾ? ಎಷ್ಟೊಂದು ಶತ್ರುಗಳ ಜೊತೆ ನಾವು ಹೋರಾಡಿ ಜಯಿಸ್ಬೇಕಾಗುತ್ತೆ. ದೇವ ಮಕ್ಕಳ ಒಂದು ಪದವಿಯನ್ನ ನಾವು ಹೊಂದೋದಿಕ್ಕೆ, ದತ್ತು ಪುತ್ರರ ಒಂದು ಅವಕಾಶವನ್ನ ನಾವು ಪಡ್ಕೊಳ್ಳೋದಿಕ್ಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಷ್ಟು ಸುಲಭವಾಗಿ ನಾವು ಅದನ್ನ ಪಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಪ್ರತಿದಿನ ನಾವು ಆ ಸಾರೂಪ್ಯದಲ್ಲಿ ಬೆಳೀತಾ ಇದ್ರೆ ಮಾತ್ರ, ನಮ್ಮ ಮರಣದ ಸಮಯ ಬರೋದ್ರೊಡೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದಿದ್ರೆ ಮಾತ್ರ ನಾವು ಇಡೀ ಲೋಕವನ್ನ ದೇವರ ಕಡೆಗೆ ಕರ್ಕೊಂಡ್ಬರುವಂತ ದೊಡ್ಡ ಅವಕಾಶವನ್ನ ಪಡ್ಕೊಳ್ತೀವಿ. ಇವತ್ತು ನಾವು ನರಳ್ತಾ ಇರುವಂತ ನರಳಾಟ ಯಾರಿಗಾದ್ರೂ ಗೊತ್ತಿದ್ಯಾ? ದೇವರ ಮಕ್ಕಳು ಪಡ್ತಿರುವಂತ ಕಷ್ಟ ಯಾರಿಗೆಲ್ಲ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಮಕ್ಕಳಿಗೆ ಅಷ್ಟೇ ಗೊತ್ತಿರುತ್ತೆ ಅಷ್ಟೇ. ರೈಟಾ? ದೇವ್ರ ಮಕ್ಳಿಗೂ ನಿಜವಾಗ್ಲೂ ಕೆಲವೊಂದು ಟೈಮ್ ಗೊತ್ತಾಗಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀವು ಪಡ್ತಾ ಇರುವಂತ ಕಷ್ಟ ಎಷ್ಟರ ಮಟ್ಟಿಗೆ ಆ ಶಿಲುಬೆ ಭಾರ ಇದೆ ಅಂದ್ಬಿಟ್ಟು ಕೆಲವೊಂದು ಟೈಮಲ್ಲಿ ನಮ್ಮ ಜೊತೆಗೆ ಓಟವನ್ನು ಓಡ್ತಿರುವಂತ ದೇವ್ರ ಮಕ್ಳಿಗೂ ಗ್ರಹಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಶಿಲುಬೆ ಇರುತ್ತೆ. ಆ ಕಷ್ಟಾನುಭವಗಳು ತುಂಬಾ ದೊಡ್ಡದಾಗಿರುತ್ತೆ. ಈ ಗ್ರಹಿಸ್ಕೊಳ್ಳುವಂತ ಅಂತ ಎಲ್ಲಿ ಬರುತ್ತೆ ಗೊತ್ತಾ? ಆರಂಭದಲ್ಲಿ ನಮ್ಮೆಲ್ರಿಗೂ ಕೊಡಲ್ಪಟ್ಟಂತ ಶಿಲುಬೆ ಅದು ತುಂಬಾ ಕಷ್ಟವಾಗಿರುತ್ತೆ. ಹೊತ್ತು ನಾವೇನ್ ಮಾಡ್ತೀವಿ, ಅದನ್ನ ಹೊರುವಂತ ಒಂದು ವಿಷಯವನ್ನ ನಾವು ಪಳಗ್ತೀವಿ. ಹೊತ್ಕೊಂಡು ಹೋಗೋದು ಅಂತ ಒಂದು ಗುಣಗಳನ್ನ ನಾವು ಹೊಂದ್ಕೊಂಡ್ಬಿಡ್ತೀವಿ. ಹೊಂದ್ಕೊಂಡು ನಾವೇನ್ ಕಲಿತೀವಿ ಅಂದ್ರೆ
ಈ ಶಿಲುಬೆ ಇಷ್ಟೊಂದು ಕಷ್ಟ ಇದೆಯಾ ಆಗಿರ್ಬೇಕಾದ್ರೆ ನನ್ನ ಜೊತೆಗೆ ಬೇರೊಬ್ಬ ಸಹೋದರರು ಹೋಗ್ತಾ ಇದಾರೆ ಅಂದ್ರೆ ಅವರು ಕೂಡ ಕಷ್ಟದಲ್ಲಿ ಹೊಡ್ತಾ ಇರ್ಬೇಕು. ಅವರು ಕೂಡ ಯಾವುದೇ ರೀತಿಯಲ್ಲಿ ಕಷ್ಟ ಪಡಬಹುದು. ನಿಜವಾಗ್ಲೂ ಅವರು ಕೂಡ ಇಂಥ ಕಷ್ಟಗಳನ್ನ ಅನುಭವಿಸೇ ಅವರು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕಾಗುತ್ತೆ ಅಂತ ವಿಷಯವನ್ನು ಅರ್ಥ ಮಾಡ್ಕೊಂಡು ಬೇರೆಯವರ ಮೇಲೆ ಅನುಕಂಪ, ದಯೆ, ಕರುಣೆ ಅಲ್ವಾ, ಅವರ ಪ್ರತಿಯೊಂದು ಬಲಹೀನತೆ ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ದೊಡ್ಡದಾಗಿ ಪರಿಗಣಿಸದೆ ಆ ಬಲಹೀನತೆನ ನಾವೇನ್ ಮಾಡಲ್ಲ, ಇಟ್ಕೊಂಡು ತಪ್ಪು ಮಾಡಿದರೆ, ಮಿಸ್ಟೇಕ್ ಮಾಡಿದರೆ ಅನ್ನುವಂಥ ರೀತಿಯಲ್ಲಿ ಅದು ತೋರಿಸ್ಕೊಡ್ದೆ. ಅವ್ರು ಕೂಡ ಕಷ್ಟ ಇದೆ ಪಾಪ, ಶಿಲ್ಬೆಲೆ ಎಲ್ಲೋ ಒಂದ್ ಕಡೆ ಬೀಳ್ಬಹುದು. ಆದ್ರೆ ಅವ್ರು ಬಿದ್ದಿರಲ್ಲ, ಮತ್ತೇನ್ ಮಾಡ್ತಾರೆ, ಶಿಲ್ಬೆ ಹೊತ್ಕೊಂಡು ನಡೀತಾರೆ. ಯಾಕಂದ್ರೆ ನನಗೆ ಗೊತ್ತಾಯ್ತು ಈ ಶಿಲ್ಬೆಯ ಕಷ್ಟ ಎಷ್ಟು ದೊಡ್ಡದಂದ್ಬಿಟ್ಟು. ಯಾರಿಗ್ ಗೊತ್ತಾಗುತ್ತೆ ಈ ಒಂದು ಶಿಲ್ಬೆ ಭಾರ? ಯಾರು ಗೊತ್ತಾಗುತ್ತೆ? ನಿಜವಾಗ್ಲೂ ದೇವರ ದಾರಿಯಲ್ಲಿ ನಡೆಯುವಂತ ದೇವರ ಮಕ್ಳಿಗೆ ಗೊತ್ತಾಗುತ್ತೆ. ಯಾರು ಆ ಇಕ್ಕಟ್ಟ ದಾರಿಯಲ್ಲಿ ನಿಜವಾಗ್ಲೂ ನಡೆಯಕ್ಕೆ ಪ್ರಯತ್ನ ಪಡ್ತಾರೋ ಅವರು ಬೇರೆಯವರ ಮೇಲೆ ಅನುಕಂಪವನ್ನ ತೋರಿಸ್ತಾರೆ, ದಯೆಯನ್ನ ತೋರಿಸ್ತಾರೆ, ಪ್ರೀತಿಯನ್ನ ತೋರಿಸ್ತಾರೆ, ಮಮತೆಯನ್ನ ತೋರಿಸ್ತಾರೆ. ಯಾಕೆ ನನ್ನಂತೆ ಪರಳನ್ನು ಪ್ರೀತಿ ಮಾಡ್ಬೇಕಂತ ಆಜ್ಞೆ ನನಗೆ ಕೊಡಲ್ಪಟ್ಟಿರ್ಬೇಕಾದ್ರೆ ನಾನು ಹೊರತಿರುವಂತ ಶಿಲುಬೆ ತುಂಬಾ ಕಷ್ಟ ಅಂತ ನನಗೆ ಗೊತ್ತಾಯ್ತು. ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಪಾಪ, ಅವರಿಗೆ ದಯೆ ತೋರ್ಸೋಣ ಅಲ್ವಾ. ನೀವು ಶಿಲುಬೆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಕಷ್ಟಗಳನ್ನ ಸಹಿಸ್ಕೊಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನಿಮ್ಗೆ ಜನರು ಮಾತಾಡುವಂತ ಮಾತು ಹೀಗೆ ಕೂಡ ಇರ್ಬೋದು ಅಲ್ವಾ. ಏನ್ ದೊಡ್ಡ ತ್ಯಾಗ ಮಾಡಿದೀರಾ ನೀವು, ಏನ್ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀರಾ, ಏನೂ ಇಲ್ಲ, ನೀವು ವೇಸ್ಟ್. ಆ ರೀತಿ ಮಾತುಗಳನ್ನ ಕೇಳಿದಾಗ ನಿಮಗೆ ತುಂಬಾ ನೋವಾಗ್ಬಹುದು. ನಾನು ಪಡ್ತಿರುವಂತ ಕಷ್ಟ ಪ್ರಯಾಸ ಎಷ್ಟು ದೊಡ್ಡದಿರ್ಬೇಕಾದ್ರೆ ಅದಕ್ಕೆ ಸ್ವಾರ್ಥ ವಿಷಯದಲ್ಲಿ ಇರ್ಬೋದು, ದೇವರಿಗೋಸ್ಕರ ಬಲಿ ಸಮರ್ಪಣೆ ಮಾಡುವಂತ ವಿಷಯದಲ್ಲಿ ಇರ್ಬೋದು, ಅದಕ್ಕೆ ಬೆಲೆನೇ ಇಲ್ವಲ್ಲ, ಈ ಜನ ನನ್ನ ಈ ರೀತಿ ಮಾತಾಡ್ತಾ ಇದಾರಲ್ವಾ ಅನ್ನುವಂಥ ರೀತಿಯಲ್ಲಿ ನಾವು ಕೇಳಿದಾಗ ಅದು ನಮ್ಗೆ ಯಾವ ಪಾಠವನ್ನ ಕಳಿಸ್ಕೊಡ್ಬೇಕು ಗೊತ್ತಾ? ಕ್ರಿಸ್ತನ ಪ್ರೀತಿಸರಸರೇ, ನನಗೆ ಈ ರೀತಿ ಬೇರೆಯವ್ರು ಮಾತಾಡಿದಾಗ ಇಂಥ ನೋವು ಉಂಟಾಗಿರ್ಬೇಕಾದ್ರೆ ನಾನು ಯಾರಿಗೂ ಈ ರೀತಿ ಮಾತಾಡ್ಬಾರ್ದು. ಯಾಕಂದ್ರೆ ನಾನು ಈ ರೀತಿಯಾದ ನೋವನ್ನು ಅವ್ರಿಗೆ ಕೊಡಬಾರ್ದು. ಒಂದ್ ರೀತಿಯಲ್ಲಿ ದೇವ್ರ ಮಕ್ಕಳು ನಮ್ಮ ಸುತ್ತಮುತ್ತಲಿನ ಸನ್ನಿವೇಶದಲ್ಲಿ ನಮಗೆ ಕಷ್ಟವನ್ನ ಕೊಡುವವರಿಗೆ ನಾವು ತುಂಬಾ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಕಷ್ಟ ಅಂದ್ರೆ ಏನು, ಬೇರೆಯವ್ರನ್ನ ಹೀಯಾಲಿಸಿದ್ರೆ ಎಷ್ಟರ ಮಟ್ಟಿಗೆ ನೋವುತ್ತೆ ಅನ್ನೋ ವಿಷಯವನ್ನ ಕಲಿಸ್ಕೊಟ್ಟಿದ್ದೆ ಅವರೇ ಅಲ್ವಾ. ಯೋಸೇಫನ್ನ ಮಾತ್ರ ಅವತ್ತು ಅಣ್ಣ ತಮ್ಮಂದ್ರು ಇದ್ರಲ್ಲಿ ಆಗ್ತಾ ಇದ್ರೆ ಇಲ್ಲ ಮಾರ್ದ ಇದ್ರೆ ಯೋಸೇಫನು ಐಗುಪ್ತ ದೇಶದಲ್ಲಿ ಅಧಿಕಾರಿ ಆಗ್ತಾ ಇರ್ಲಿಲ್ಲ, ದೇವರ ವಿಷಯ ನೆರವೇರ್ತಾ ಇರ್ಲಿಲ್ಲ. ಇವತ್ತು ನಮಗೂ ಕೂಡ ಹಾಗೆ ಈ ಕಷ್ಟಾನುಭವಗಳು, ನಮಗೆ ಬರುವಂತ ಕಷ್ಟಾನುಭವಗಳೇ ಮುಂದೆ ಬರುವಂತ ವೈಭವಕ್ಕೆ ಕಾರಣವಾಗುತ್ತೆ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋದಕ್ಕೆ ಕಾರಣವಾಗುತ್ತೆ. ಆ ನರಳಾಟ, ಆ ಪ್ರಸವ ವೇದನೆ ಅಲ್ವಾ. ಈ ವಿಷಯ ಏನನ್ನ ತಿಳಿಸ್ತಾ ಇದೆ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ? ಇಡೀ ಲೋಕ ಇವತ್ತು ಬೇರೆ ಏನನ್ನೂ ನೋಡ್ತಾ ಇಲ್ಲ, ಅದಕ್ಕೆ ಗೊತ್ತಿದ್ದು ಗೊತ್ತಿಲ್ದೇನು ಏನನ್ನ ನೋಡ್ತಾ ಇದೆ ಅಂದ್ರೆ ದೇವ್ರ ಮಕ್ಕಳು ಕ್ರಿಸ್ತನ ಸಭೆಯನ್ನೇ ಗಮನವಿಟ್ಟು ನೋಡ್ತಾ ಇದೆ. ಯಾವಾಗ ನೀವು ಓಟ ಓಡ್ತೀರಾ, ಈ ಗೌರ್ಮೆಂಟ್ ಬರುತ್ತೆ, ಅವ್ರ ಗೌರ್ಮೆಂಟ್ ಬರುತ್ತೆ, ಅದೆಲ್ಲ ನಮ್ ಸುಳ್ಳು, ನಮ್ಗೆ ಚೆನ್ನಾಗ್ ಗೊತ್ತು. ನೀವು ಓಟ ಓಡಿ ಮುಗಿಸಿದ್ರೇನೆ ನಮ್ ಬಿಡುಗಡೆ. ಇವರೆಲ್ಲ ಟೆಂಪ್ರರಿ, ಏನೂ ಇಲ್ಲ, ಸುಮ್ನೆ. ನಿಜವಾದ ದೇವರ ರಾಜ್ಯ, ದೇವರ ಮಕ್ಕಳು ಓಟವನ್ನ ಓಡಿ ಮುಗಿಸಿದ್ರೆ ನಮ್ಗೆ ಬಿಡುಗಡೆ ಅಂತ ಇಡೀ ಪ್ರಪಂಚ, ಇಡೀ ಲೋಕ ತನ್ನೊಳಗೆ ಗೊತ್ತಿಲ್ದೇನೋ ಕಾಯ್ತಾ ಇದೆ ಆ ವಿಷಯಕ್ಕೆ. ಯೋಚನೆ ಮಾಡ್ರಿ, ನಮ್ಮ ವ್ಯಾಲ್ಯೂ ಎಷ್ಟು ದೊಡ್ಡದಿದೆ, ನಮ್ಮ ಇಂಪಾರ್ಟೆಂಟ್ ಎಷ್ಟು ದೊಡ್ಡದಿದೆ, ನಮಗೆ ಕೊಟ್ಟಿರುವಂತ ಕರೆಯ ಒಂದು ಮೌಲ್ಯ ಅಂದ್ರೆ ಎಷ್ಟು ದೊಡ್ಡ ಒಂದು ಜವಾಬ್ದಾರಿನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ತುಂಬಾ ಸೀರಿಯಸ್ನೆಸ್ ಅಲ್ವಾ. ಕೆಲವೊಂದು ಟೈಮಲ್ಲಿ ಕ್ರಿಸ್ತನ ಪ್ರೀತಿಯ ಸರಸರೇ ಯಾರಿಗೂ ಗೊತ್ತಿರಲ್ಲ ನಮ್ಮ ಸಭೆಗೋಸ್ಕರ ಸಭೆ ಪಡ್ತಿರುವಂತ ಕಷ್ಟಗಳೇನು. ನೋಡ್ರಿ, ನಮ್ಮ ಲೈಫ್, ನಮ್ಮ ಕೈಯಲ್ಲಿ ಒಂದು ವ್ಯಕ್ತಿ ತುಂಬಾ ಸಾಯ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ಬದುಸಕ್ಕೆ ಯಾವುದೋ ಔಷಧಿ ಬೇಕು. ಆ ಔಷಧಿ ಆ ವ್ಯಕ್ತಿ ಬಾಯಲ್ಲಿ ಹಾಕಿದ್ರೆ ಆ ವ್ಯಕ್ತಿ ಜೀವಂತವಾಗ್ತಾರೆ ಅಲ್ವಾ. ಈಗ ಅದಕ್ಕೋಸ್ಕರ ಔಷಧಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದ್ರೆ ನಮಗೂ ನಿಮ್ಗೂ ಗೊತ್ತಂತ ಇಟ್ಕೊಳ್ಳಿ, ನಮ್ ಕೈಲಿ ಔಷಧಿ ಇದೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ ಕೈಲಿರುವಂತ ಔಷಧಿ ತಗೊಂಡೋಗಿ ಆ ವ್ಯಕ್ತಿ ಬಾಯಲ್ಲಿ ಹಾಕ್ಬೇಕಪ್ಪ ಅಂತ ನಾವು ತಿಳ್ಕೊಂಡಿರ್ತೀವಿ. ನಾವು ಹೇಗಾದ್ರೂ ಅವನ್ನ ಬದುಕಿಸ್ಬೇಕು, ಯಾಕಂದ್ರೆ ಔಷಧಿ ನನ್ನ ಹತ್ರನೇ ಇದೆ, ನಾನೇ ಕೊಡ್ಬೇಕಂದ್ಬಿಟ್ಟು. ಆದ್ರೆ ಅಲ್ಲಿರೋರು ಯಾರಿಗೂ ಏನ್ ಗೊತ್ತಾಗಲ್ಲ ಅಂದ್ರೆ ಈ ಔಷಧಿ ಯಾರ ಹತ್ರನೂ ಇದೆ, ಆದ್ರೆ ಅವ್ರನ್ನ ಬದುಕಿಸೋವರೆಗೂ ಅದು ನಿಮ್ಮ ಹತ್ರನೇ ಇತ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿವರೆಗೂ ಆ ಔಷಧಿ ನಿಮ್ಮ ಹತ್ರನೇ ಇತ್ತು, ನೀವೇ ಅವ್ರನ್ನ ಜೀವಂತವಾಗಿ ಉಳಿಸೋರು ಅಂತ ಯಾರಿಗೂ ಗೊತ್ತಾಗಲ್ಲ. ಇವತ್ತು ದೇವ್ರು ಕೂಡ ಹಂಗೆ ಇಟ್ಟಿದ್ದಾರೆ ಅಲ್ವಾ. ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ, ಸಭೆ ಓಟ ಓಡಿ ಹೋಗ್ತಾ ಅಂತ ದೇವ್ರ ಮಕ್ಕಳು
ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರ ಹತ್ರನೇ ಔಷಧಿ ಇದೆ. ಇಡೀ ಲೋಕವನ್ನ ಬದುಕ್ಸಕ್ಕೆ ಮದ್ದು ಅವ್ರ ಹತ್ರ ಇದೆ. ದೇವರ ದಾರಿ ನಡೆಸುವಂತ ಒಂದು ದೊಡ್ಡ ಒಂದು ಜ್ಞಾನ ಭಂಡಾರ ಅವ್ರ ಹತ್ರ ಇದೆ. ಆದ್ರೆ ಅವ್ರ ಹತ್ರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ? ನಿಜವಾಗ್ಲೂ ಅದನ್ನ ಅಪ್ಲೈ ಮಾಡಿ ಅವ್ರು ಬದುಕ್ ಬಂದ ಮೇಲೆ ಅವರು ಇವರೇ ಅವ್ರಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ ಅಲ್ವಾ? ಆದ್ರೆ ನಮಗ್ ಗೊತ್ತು, ನಮ್ಮ ಕೈಯಲ್ಲಿ ಇಡೀ ಲೋಕಕ್ಕೆ ಬೇಕಾದಂತ ಆ ಒಂದು ಸತ್ಯ, ಅವರ ನಡೆಸುವಿಕೆಗೆ ಬೇಕಾದಂತ ಜವಾಬ್ದಾರಿ ಕೊಡಲ್ಪಟ್ಟಿದೆ ಅಂತ ನಮಗ್ ಗೊತ್ತು. ಒಂದ್ ವೇಳೆ ಆ ಔಷಧಿ ಹೊಂದ್ಕೊಂಡಿರೋಂಥ ವ್ಯಕ್ತಿ ನಾನ್ ಯಾಕೆ ಅವ್ರನ್ನ ಕಾಪಾಡ್ಬೇಕು, ನಾನ್ ಕಾಪಾಡಲ್ಲ ಅಂತ ಬಿಟ್ಬಿಟ್ರೆ, ಇಲ್ವೇ ನನ್ನನ್ನು ಅವ್ರು ಗುರುತಿಸಿಲ್ಲ, ನನ್ನನ್ನು ಅವ್ರು ಗಮನಿಸಿಲ್ಲ, ನನ್ನ ಹತ್ರ ಈ ಔಷಧಿ ಗುಣಪಡಿಸುವಂತ ಔಷಧಿ ಇದೆಯಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಏನಾದ್ರು ಹೇಳಿದ್ರೆ, ಕ್ರಿಸ್ತನ ಪ್ರಿಯ ಸಹೋದರರೇ, ಖಂಡಿತವಾಗ್ಲೂ ಆ ವಿಷಯವನ್ನ ನಿಜ ಮಾಡಕ್ಕೆ ನಮ್ ಕೈಯಿಂದ ಆಗಲ್ಲ. ನಮ್ ಕೈಯಿಂದ ಆ ವಿಷಯ ನಿಜ ಮಾಡಕ್ಕಿರುವಂತ ಒಂದೇ ಒಂದ್ ಮಾರ್ಗ, ನಾವು ತಗೊಂಡೋಗಿ ಔಷಧಿನ ಅವ್ರ ಬಾಯಿಲೆ ಇಟ್ಟು ಅವ್ರನ್ನ ಜೀವಂತವಾಗಿ ಎಬ್ಸೋದ್ ಮಾತ್ರ. ಆಗ್ಲೇ ಇಡೀ ಪ್ರಪಂಚ ನಂಬುತ್ತೆ. ಅದನ್ನ ಪ್ರೂವ್ ಮಾಡ್ಬೇಕು. ನಾವೇ ದೇವರ ಮಕ್ಕಳು ಅಂತ ಪ್ರೂವ್ ಮಾಡುವಂತ ಒಂದು ಅವಕಾಶ ನಮ್ಗೆ ಕೊಡಲ್ಪಟ್ಟಿದೆ. ಇಡೀ ಲೋಕ ಲವಲವಿಕೆಯಿಂದ ಎದುರು ನೋಡ್ತಿರುವಂತ ದೇವರ ಮಕ್ಕಳ, ದೇವರ ಪುತ್ರರ ಆ ಒಂದು ಸ್ಥಾನದಲ್ಲಿ ನಾವೇ ಇದೀವಿ. ನಾನೇ ಇದ್ದೀನಿ, ನಾನೇ ಅದು ಅಂತ ನಾನು ನಿರೂಪಿಸ್ಬೇಕಾಗುತ್ತೆ ಇಲ್ವಾ? ಇಲ್ದಿದ್ರೆ ಆ ವಾಕ್ಯ ಅಂತೂ ಸುಳ್ಳಾಗಲ್ಲ. ಆ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಕೂಡ ಇರಬಹುದು. ಆದ್ರೆ ನನಗೆ ಕೊಟ್ಟಿರುವಂತ ಅವಕಾಶವನ್ನ ನಾನು ಸರಿಯಾಗಿ ಉಪಯೋಗ ಮಾಡಿದ್ದೆ ಆದ್ರೆ ನಾನೇ ಇರ್ತೀನಿ. ಇಷ್ಟೆಲ್ಲ ಪ್ರಿಯ ಸಹೋದರರೇ, ಹಾಗಿರ್ಬೇಕಾದ್ರೆ ದೇವರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳ ಕುರಿತಾಗಿ ಮೊದಲನೇದಾಗಿ ದೇವರಿಟ್ಟಿರುವಂತ ನಂಬಿಕೆ, ಎರಡನೇದಾಗಿ ಕ್ರಿಸ್ತನ ಇಟ್ಟಿರುವಂತ ನಂಬಿಕೆ, ಮೂರನೇದಾಗಿ ಲೋಕವು ಇಟ್ಟಿರುವಂತ ನಂಬಿಕೆ. ಮೂರು ಇದೆ ಅಲ್ವಾ? ತಂದೆ ದೇವ್ರು ನಮ್ಮನ್ನ ಕರೆದು ಬಿಟ್ಟಿದ್ದಾರೆ, ನಮ್ಮನ್ನ ನಂಬಿ ನಾವು ಇಡೀ ಲೋಕವನ್ನ ಈ ನರಳುವಿಕೆಯಿಂದ ಬಿಡಿಸ್ತೀವಿ ಅಂದ್ಬಿಟ್ಟು. ದೇವ್ರೇನ್ ಮಾಡಿದರೆ, ಇಡೀ ಲೋಕವನ್ನ ಸ್ವ ಇಚ್ಛೆಯಿಂದಲ್ಲ ದೇವರವ್ರನ್ನ ಅಧೀನ ಮಾಡಿಟ್ಟಿದ್ದಾರೆ. ಏನಕ್ಕೋಸ್ಕರ ಅಧೀನ ಮಾಡಿಟ್ಟಿದ್ದಾರೆ? ದೇವ್ರ ಮಕ್ಕಳು ಬಂದು ನಿಮ್ಮನ್ನ ಬಿಡಿಸ್ತಾರೆ ಅಂತ ಅಲ್ವಾ? ನಿಮ್ಮನ್ನ ಬಿಡಿಸಕ್ಕೆ ಒಬ್ರು ಬರ್ತಾರೆ, ರಕ್ಷಕರು ಬರ್ತಾರೆ. ರಕ್ಷಕರು ಬಂದು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಈ ಒಂದು ದಾಸತ್ವದಿಂದ ನಿಮ್ಮನ್ನ ಬಿಡುಗಡೆ ಮಾಡ್ಕೊಂಡು, ಪಾಪದಿಂದ ನಿಮ್ಮನ್ನ ಬಿಡುಗಡೆ ಮಾಡ್ಕೊಂಡು ನನ್ನ ಬಳಿ ಕರ್ಕೊಂಡ್ ಬರ್ತಾರೆ ಅಂತ ದೇವ್ರೇನ್ ಮಾಡಿದ್ದಾರೆ? ಇಟ್ಬಿಟ್ಟಿದ್ದಾರೆ. ಇಟ್ಟೇನ್ ಮಾಡಿದ್ದಾರೆ? ಈ 2000 ವರ್ಷದಲ್ಲಿ ಅವ್ರನ್ನ ಬಿಡುಗಡೆ ಮಾಡೋರ್ನ ರೆಡಿ ಮಾಡ್ತಾ ಇದ್ದಾರೆ. ಯಾರನ್ನ? ಇಡೀ ಲೋಕವನ್ನ ಬಿಡುಗಡೆ ಮಾಡೋದು ದೇವರ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ದೇವರು ಸಭೆ ಮೇಲೆ ಇಟ್ಟಿರುವಂತ ನಂಬಿಕೆ, ಇವರು ಬಂದು ಇಡೀ ಲೋಕವನ್ನ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ. ಇಡೀ ಲೋಕವನ್ನ ಬಿಡುಗಡೆಯನ್ನು ಕೊಡ್ತಾರೆ, ದಾಸತ್ವದಿಂದ ಬಂಧನದಿಂದ ಬಿಡಿಸ್ತಾರೆ ಅನ್ನೋಂತ ನಂಬಿಕೆಯನ್ನ ದೇವರು ಸಭೆ ಮೇಲೆ ಇಟ್ಟಿದ್ದಾರೆ. ಅದೇ ನಂಬಿಕೆಯನ್ನ ಯೇಸು ಕ್ರಿಸ್ತನು ಸಭೆಯನ್ನ ಕರಿಬೇಕಾದ್ರೆ ಇಟ್ಟಿದ್ದಾರೆ. ಇವರು ಓಟವನ್ನು ಓಡ್ತಾರೆ, ಇವರು ನನ್ನ ಮೊದಲಿಂಗಿತಿ ಆಗ್ತಾರೆ, ಇವರು ಸಭೆ ವರ್ಗದವರು ಆಗ್ತಾರೆ ಅಂದ್ಬಿಟ್ಟು ನಂಬಿಕೆ ಇಟ್ಟು ನಮ್ಮನ್ನ ಕರೆದಿದ್ದಾರೆ. ಇಡೀ ಲೋಕ ನಂಬಿಕೆ ಇಡ್ತಾ ಇದೆ, ದೇವ ಮಕ್ಕಳು ಪ್ರತ್ಯಕ್ಷ ಆಗ್ತಾರೆ, ನಮ್ಮನ್ನ ಈ ದಾಸತ್ವದೊಳಗಿಂದ ಬಿಡುಗಡೆ ಮಾಡ್ತಾರೆ ಅಂತ ಇಡೀ ಲೋಕ ನಂಬಿಕೆ ಇಟ್ಕೊಂಡಿದೆ. ಆ ನಂಬಿಕೆನ ಉಳಿಸ್ಕೊಳ್ಳೋದು ಇಲ್ಲ ಕಲ್ಕೊಳ್ಳೋದು ಯಾರ ಕೈಲಿದೆ? ನಮ್ ಕೈಯಲ್ಲಿ ಅಲ್ವಾ? ಯೋಚನೆ ಮಾಡ್ರಿ, ಏನ್ ಬೇಕಾದ್ರೂ ಪ್ರಪಂಚದಲ್ಲಿ ಆಗ್ಬಿಡ್ಲಿ, ದೇವರು ಕರ್ತನು ಲೋಕ ಇಟ್ಟಿರುವಂತ ನಂಬಿಕೆಯನ್ನು ಮಾತ್ರ ನಾವು ಉಳಿಸ್ಕೊಂಡಿದ್ದೆ ಆದ್ರೆ ಅದಕ್ಕಿಂತ ದೊಡ್ಡ ಒಂದು ಏನನ್ಬೋದು ಗೊತ್ತಿಲ್ಲ, ಅದು ಆ ರೀತಿಯಾದಂತ ಒಂದು ದೊಡ್ಡ ಒಂದು ಸನ್ನಿವೇಶ. ನಮ್ಮ ಜೀವನ ಹೇಳ್ತಾರಲ್ಲ, ನನ್ನ ಲೈಫ್ ಸಾರ್ಥಕ ಆಯ್ತು ಅಂದ್ಬಿಟ್ಟು. ನಾನು ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ, ನನ್ನ ಕ್ರಿಸ್ತನಿಗೋಸ್ಕರ ಬದುಕಿದ್ದಕ್ಕೆ, ಆತನಿಗೋಸ್ಕರ ಸಜೀವ ಯಜ್ಞ ಸಮರ್ಪಣೆ ಮಾಡಿದ್ದಕ್ಕೆ ನಾನು ದೇವರಿಗೆ ಎಷ್ಟು ಚಿರಋಣಿ ಆಗಿರ್ತೀವಿ ನಾವು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡ್ರಿ, ಇವತ್ತು ನಾವೆಲ್ಲರೂ ಕೂಡ ಈ ಒಂದು ದೇವರ ಮಕ್ಕಳಾಗಿದ್ದೀವನ್ನಂತ ವಿಷಯವನ್ನ ದೇವರು ನಮ್ಗೆ ಮತ್ತೆ 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 ಈ ರೋಮಪುರದವರ ಪತ್ರಿಕೆ ಮೂಲಕ, ಪಾಠದ ಮೂಲಕ ಸರಿಯಾದ ನಾಲೆಜ್ನ ಕೊಡ್ತಾ ಇದ್ರೆ, ಇನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ರೆ, ನೀನೇ ಸ್ವಲ್ಪ ನೋಡು, ನೀನೇ ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ನೀನು ಓಟವನ್ನು ಓಡಿ ಮುಗಿಸ್ಬೇಕಾಗಿದೆ, ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದೀನಿ, ಇಡೀ ಲೋಕ ಕಾಯ್ತಾ ಇದೆ ಅಂತ ಮತ್ತೆ 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 ದೇವ್ರ ಏನ್ ಮಾಡ್ತಿದ್ರೆ ನಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಿರ್ಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡೋಣ, ಮುಖ್ಯವಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾಕಂದ್ರೆ ಇಡೀ ಒಂದು ಲೋಕವನ್ನ ವಿಷಯವನ್ನು ತಗೊಂಡಾಗ ಈ ಪ್ರಥಮ ಫಲ ಅನ್ನೋಂಥ ಒಂದು ಪಾಯಿಂಟ್ ಇದೆಯಲ್ಲ, ನೀವು ತುಂಬಾ ಕೇಳಿರ್ತೀರ ಅದನ್ನ.
ಫಸ್ಟ್ ಫ್ರೂಟ್ ಅಲ್ವಾ? ಫಸ್ಟ್ ಫ್ರೂಟ್ ಅಂದರೆ ದೇವರು ಇಡೀ ಪ್ರಪಂಚದಲ್ಲಿ ಆ ಫಸ್ಟ್ ಫ್ರೂಟ್ ಪ್ಲೇಸ್ ಏನಪ್ಪ ಅಂದರೆ ಯೇಸು ಕ್ರಿಸ್ತನಿಗೂ ಸಭೆಗೂ ಕೊಟ್ಟಿದ್ದಾರೆ ಅಲ್ವಾ? ಆ ಫ್ರೂಟ್ ಬಂದಮೇಲೆ ಲೈಫ್. ಯಾರಿಗೆ ಲೈಫು? ಪ್ರಥಮ ಫಲ ಅಂತ ಮಾತಾಡ್ತೀರ, ಏನಕ್ಕೆ ಮಾತಾಡ್ತಿದ್ದಾರೆ? ಮೊದಲನೇ ನಮ್ಗೆ ಫಸ್ಟ್ ಫ್ರೂಟ್ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವರನ್ನ ತಗೊಂಡು ತಿಂದ್ರೆ ನಮ್ಗೆ ಲೈಫ್ ಸಿಗುತ್ತೆ. ಕರೆಕ್ಟಾ? ಜೀವವೃಕ್ಷ ಇದ್ದಂಗೆ. ನಾವು ಓಟ ಹೊಡಿ ಮುಗಿಸಿದ್ಮೇಲೆ ನಾವೇನಾಗ್ತೀವಿ? ಪ್ರಥಮ ಫಲ ಆಗ್ತೀವಿ. ನಮ್ಮಿಂದ ಬರುವಂತ, ಯೇಸು ಕ್ರಿಸ್ತನಿಂದ ಬರುವಂತ ಇಡುಬಳಿ, ನಮ್ಮಿಂದ ಬರುವಂತ ನಡೆಸುವಿಕೆ, ಸತ್ಯದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತ ಒಂದು ಅವಕಾಶ ಇಡೀ ಲೋಕ ಪಡ್ಕೊಂಡ್ಮೇಲೆ ಅವ್ರಿಗೇನು ಸಿಗುತ್ತೆ? ಅವ್ರ ಲೈಫ್ ಸಿಗುತ್ತೆ. ನೋಡಿ ದೇವ್ರು ಯಾವ ರೀತಿ ಇಟ್ಟಿದ್ದಾರೆ, ದೇವ್ರ ಸಿಸ್ಟಮ್ನ ಯಾವ ರೀತಿ ಮಾಡಿದ್ದಾರೆ ಅಲ್ವಾ? ಆದ್ರಿಂದ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಇಡೀ ಲೋಕದಲ್ಲಿ ಬರ್ತಿರುವಂತ ಯುದ್ಧಗಳಿರ್ಬೋದು, ಬರಗಳಿರ್ಬೋದು, ಸುನಾಮಿ ಇರ್ಬೋದು, ಕಷ್ಟಾನುಭವಗಳಿರ್ಬೋದು ಅಲ್ವಾ, ಏನ್ ಬೇಕಾದ್ರೆ ಆಗ್ಬೋದು. ಅದೆಲ್ಲ ಆದ್ರೂ ಕೂಡ ಏನ್ ಅರ್ಥ ಗೊತ್ತಾ? ಅದರಿಂದ ಬಿಡುಗಡೆ ಮಾಡೋದಕ್ಕೆ ದೇವ್ರ ಮಕ್ಕಳು ಇನ್ನ ಓಟ ಓಡಿ ಮುಗಿಸಿಲ್ಲ. ಇನ್ನೂ ಸ್ಪಷ್ಟವಾಗಿ ದೇವ್ರು ಹೇಳೋದು, ನೀವು ಓಡಿದ್ರೆ ತಾನೆ ಅವ್ರಿಗೆ ಬಿಡುಗಡೆ ಕೊಡಕ್ಕೆ. ನೀವು ಯಾವಾಗ ಓಟ ಹೋಗ್ತೀರಾ? ಈ ನರಳಾಟದಿಂದ ಅವ್ರನ್ನ ಯಾವಾಗ ಬಿಡಿಸೋದು? ನೀವು ಯಾವಾಗ ದೇವ್ರ ಮಕ್ಕಳ ಒಂದು ಪದವಿಯನ್ನ ನೀವು ಏನ್ ಮಾಡ್ತೀರಾ? ಪೂರ್ತಿ ಮಾಡ್ತೀರಾ? ಕ್ರಿಸ್ತನ ಸ್ವರೂಪಿನ ಯಾವಾಗ ನೀವು ಮುಟ್ತೀರಾ? ನೀವು ಮುಟ್ಟಿದ್ರೆ ತಾನೆ ಇಡೀ ಲೋಕಕ್ಕೆ ಬಿಡುಗಡೆ ಕೊಡೋದು ಅಲ್ವಾ? ಲೋಕ ಹೇಳ್ತಾ ಇದೆ ನಮ್ಮನ್ನ ನೋಡಿ, ನೀವು ಯಾವಾಗ ಹೋಗ್ತೀರಾ? ನೀವು ಯಾವಾಗ ಓಡ್ತೀರಾ? ಯಾಕೆ ಇಷ್ಟು ತಡವಾಗಿ ಓಡ್ತಾ ಇದ್ದೀರಾ? ನೀವು ಬೇಗ ಓಡಲ್ವಾ? ನನ್ನ ಬಿಡುಗಡೆ ಮಾಡಲ್ವಾ? ಈ ಕಷ್ಟದಿಂದ ನಮ್ಮನ್ನ ಬಿಡಿಸಲ್ವಾ ನೀವು ಅಂತ ಇಡೀ ಲೋಕ ನಮ್ಮನ್ನ ಕೇಳ್ತಾ ಇದೆ. ನಾವೇನ್ ಮಾಡ್ತಾ ಇದೀವಿ? ಕ್ರಿಸ್ತನ ಪ್ರೀತಿಯ ಸರಸರಿದೆ ಅಲ್ವಾ? ನೋಡಿ, ಆ ಒಂದು ಎಮರ್ಜೆನ್ಸಿ ವಿಷಯ ಇದೆಯಲ್ಲ, ಅರ್ಥ ಮಾಡ್ಕೊಳ್ರಿ. ಯಾವಾಗಲೂ ಈ ಎಮರ್ಜೆನ್ಸಿ ಅಂತ ಪದ ಇದೆಯಲ್ಲ, ಅದು ಆರೋಗ್ಯದ ದೃಷ್ಟಿಯಲ್ಲಿ ಬಂದಾಗ ಕೆಲವೊಂದು ಟೈಮಲ್ಲಿ ನೀವು ರೋಗಿಗಳನ್ನ ಏನಾದರೂ ತುಂಬಾ ಸೀರಿಯಸ್ ಕಂಡೀಷನಲ್ಲಿ ಆಸ್ಪತ್ರೆಗೆ ತಗೊಂಡೋಗ್ಬೇಕಾದ್ರೆ ಆ ಒಂದು ಡೆತ್ ರಿಪೋರ್ಟ್ ಕೆಲವೊಂದು ಟೈಮಲ್ಲಿ ಈ ರೀತಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು 5 ನಿಮಿಷ ಮುಂದೆ ತರಬಾರ್ದಾ? ಸ್ವಲ್ಪ ಬೇಗ ಬರಬಾರ್ದಾ ನೀವು ಅಲ್ವಾ? ಬಂದಿದ್ರೆ ಕಾಪಾಡ್ಬೋದಾಯ್ತಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಎಮರ್ಜೆನ್ಸಿ, ಈ ಒಂದು ಶೀಘ್ರ ತುರ್ತು ಪರಿಸ್ಥಿತಿ ಯಾರಿಗಿದೆ ಗೊತ್ತಾ? ಲೋಕಕ್ಕೆ ಎರಡನೇದಾಗಿದೆ, ಸಭೆಗೆ ಮೊದಲಿದೆ ಅಲ್ವಾ? ಆದಷ್ಟು ಬೇಗ ನೀವು ಓಡಲ್ವಾ? ಇನ್ನು ಸ್ವಲ್ಪ ಬೇಗ ಓಡ್ಬಿಟ್ಟಿದ್ರೆ, ಇನ್ನು ಸ್ವಲ್ಪ ತ್ಯಾಗ ಮಾಡ್ಬಿಟ್ಟಿದ್ರೆ, ಇನ್ನು ಸ್ವಲ್ಪ ನೀವೇನ್ ಮಾಡಿದ್ರೆ ಕ್ರಿಸ್ತನಿಗೋಸ್ಕರ ನಿಮ್ಮ ಜೀವನ ಸಜೀವನ ಕೊಟ್ಬಿಟ್ಟಿದ್ರೆ, ಸಭೆ ಆಗ್ತಿದ್ರಲ್ಲ, ಇಡೀ ಲೋಕವನ್ನ ರಕ್ಷಣೆ ಮಾಡ್ತಿದ್ರಲ್ಲ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಿದ್ರಲ್ಲ. ಯಾಕೆ ತಡ ಮಾಡಿದ್ರಿ? ಯಾಕೆ ಕೊಡ್ಲಿಲ್ಲ? ಇವಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ದಿನ ಈ ಆಸ್ಪತ್ರೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾದಂಗೆ ನಮ್ಮ ನೂತನ ಸೃಷ್ಟಿ ಸತ್ತೋಗ್ಬಿಡ್ಬೋದು. ನಾವು ಡಿಲೇ ಮಾಡಿದಷ್ಟು ಕೆಲವೊಂದು ವಿಷಯದಲ್ಲಿ ನಾವು ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ಸತ್ಯಕ್ಕೆ, ದೇವ್ರು ಕೊಟ್ಟಂತ ಕರೆಗೆ, ದೇವರ ಸೇವೆಗೆ, ನಮ್ಮ ಮುಂದೆ ಇರುವಂತ ಗುರಿಯನ್ನು ತಲುಪೋದಿಕ್ಕೆ ಅಷ್ಟು ಪ್ರಾಮುಖ್ಯತೆನ ಕೊಡದೇ ಇದ್ದಾಗ ಇದೇ ಒಂದು ಉತ್ತರ ಬರೋದು. ಇನ್ನು ಸ್ವಲ್ಪ ಬೇಗ ಆಗಿರ್ಬಾರ್ದಾ? ಸ್ವಲ್ಪ ಸೀರಿಯಸ್ ತಗೊಂಡಿರ್ಬಾರ್ದಾ? ಮುಗೀತು, ದೇವ ಪುತ್ರರ ಓಟವನ್ನ ಓಡಿ ಮುಗಿಸಾದ, ಎಲ್ಲರೂ ಸಭೆ ವರ್ಗ ಮುಕ್ತಾಯವಾಯ್ತು. ನೀವು ಓಡ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮೊಳಗೆ ನಾವು ನರಳ್ತಾ ಇದ್ದೀವಿ. ಈ ನರಳಾಟವನ್ನ ನಿಲ್ಲಿಸಬಾರ್ದು. ಎಲ್ಲಿವರೆಗೂ ನರಳಾಟ ನಿಲ್ಲಿಸಬಾರ್ದು? ಒಂದು ತಾಯಿ ಆ ಕಷ್ಟವನ್ನು ಪಡುತ್ತೆ, ಆ ಮಗುವನ್ನ ಹೆರೋದಕ್ಕೆ ಎಲ್ಲಿವರೆಗೂ ಕಷ್ಟ ಬರುತ್ತೆ? ಆ ಮಗು ಹೊರಡೆ ಬರೋದಕ್ಕೆ. ಕರೆಕ್ಟಾ? ಅಲ್ಲಿ ನೋಡೋದಲ್ಲ, ಇಡೀ ಲೋಕ ಪ್ರಸವ ವೇದನೆ ಪಡ್ತಾ ಇದೆ, ನಾವು ಕೂಡ ಪ್ರಸವ ವೇದನೆ ಪಡ್ತಾ ಇದ್ದೀವಿ. ಏನ್ ಪ್ರಸವ ವೇದನೆ ಪಡ್ತಾ ಇದ್ದೀವಿ? ನೂತನ ಸೃಷ್ಟಿ ಬೆಳೆಯೋದಿಕ್ಕೆ ತುಂಬಾ ಕಷ್ಟ ಇದೆ. ನೂತನ ಸೃಷ್ಟಿ ಬೆಳೆಯೋದಿಕ್ಕೆ ಆ ಕಷ್ಟ ಒಬ್ಬ ತಾಯಿಗೆ ಗೊತ್ತು, ಆ ನೋವು ಒಬ್ಬ ತಾಯಿಗೆ ಗೊತ್ತು. ಆದ್ರೆ ಆ ತಾಯಿ ಯಾವಾಗಲೂ ಆ ನೋವನ್ನ ನೆನೆಸ್ಕೊಂಡಿರಲ್ಲ. ಎಷ್ಟು ನೋವಾಯ್ತು ಗೊತ್ತಾ, ಎಷ್ಟು ಕಷ್ಟ ಆಯ್ತು ಗೊತ್ತಾ ಅಂತ. ಯಾವಾಗ ಮರಿತಾಳೆ ತಾಯಿ ಆ ನೋವನ್ನ? ಆ ಮಗು ಹುಟ್ಟಿದ ಮೇಲೆ, ಆ ಮಗು ಆರೋಗ್ಯವಾಗಿ ಹುಟ್ಟಿದ ಮೇಲೆ, ಆ ಮಗು ನೋಡಿದ್ಮೇಲೆ ಎಲ್ಲವನ್ನು ಮರ್ತು ಹೋಗ್ತಾರೆ. ಪ್ರೀತಿಯ ಸಹೋದರರೇ,
ದೇವರ ಮಕ್ಕಳು ನಮಗಾಗ್ತಿರುವಂತ ಕಷ್ಟ, ನರಳಾಟ, ನೋವು ಎಲ್ಲ ಕೂಡ ನಾವು ಓಟವನ್ನ ಓಡಿ ದೇವರ ಮಕ್ಕಳಾಗ್ಬಿಟ್ರೆ ಏನು ಇಲ್ದೆ ಹೋಗ್ಬಿಡುತ್ತೆ. ನಥಿಂಗ್. ಯೋಚನೆ ಮಾಡೋಣ ಅಲ್ವಾ? ಅಲ್ಲಿವರೆಗೂ ಏನಾದ್ರೂ ಆಗ್ಲಿ ಪ್ರಸವೇದನೆ ಪಡೋಣ, ಈ ನೂತನ ಸೃಷ್ಟಿ ಹೊರಡ ಬರೋದಕ್ಕೆ ಪ್ರಯಾಸ ಪಡೋಣ. ಇಡೀ ಲೋಕ ಲವಲವಿಕೆಯಿಂದ ಎದ್ದು ನೋಡ್ತಿರುವಂತ ಆ ದೇವರ ಮಕ್ಕಳು ನೂತನ ಸೃಷ್ಟಿಯನ್ನು ಬೆಳೆಸೋದಕ್ಕೆ ಪೂರ್ಣ ಪರಿಶ್ರಮವನ್ನ ಇಟ್ಟು ದೇವರ ಕೃಪೆ, ದಯೆ, ಅನುಕಂಪ, ಸತ್ಯ, ಪವಿತ್ರಾತ್ಮ ಏನೇನ್ ಬೇಕೋ ನಮ್ಗೆ ಎಲ್ಲವನ್ನ ತಗೊಂಡು ಆ ಗುರಿ ಮುಟ್ಟೋದಕ್ಕೆ ನಾವು ಹೋಗೋಣ. ಖಂಡಿತವಾಗ್ಲೂ ಒಂದು ದಿನ ಲೋಕ ನಮ್ಮನ್ನ ನೋಡಿ ಅಲ್ವಾ ನಮ್ಗೆ ತುಂಬಾ ಕೃತಜ್ಞತೆ ಸಲ್ಲಿಸುತ್ತೆ. ಕ್ರಿಸ್ತನ ಬಗ್ಗೆ ಸಲ್ಲಿಸ್ತಾರೆ, ನೀವೇನಾ ಅದು? ನಾವು ಲವಲವಿಕೆಯಿಂದ ಎದ್ದು ನೋಡಿದಂತ ಆ ದೇವರ ಮಕ್ಕಳು ನೀವೇನಾ? ಇಷ್ಟೊಂದು ಕಷ್ಟವನ್ನು ಅನುಭವಿಸಿದ್ರ? ನಮಗೋಸ್ಕರ ಇಷ್ಟೊಂದು ಕಷ್ಟ ಅನುಭವಿಸಿದ್ರ? ನಿಮ್ಮನ್ನ ಸಜೀವೇದ್ನ ಕೊಟ್ಬಿಟ್ರ? ನಮಗೋಸ್ಕರ ಎಲ್ಲವನ್ನ ಬಿಟ್ಬಿಟ್ರ? ಲೋಕವನ್ನೇ ಬಿಟ್ಬಿಟ್ರ? ಸೈತಾನ ಎದುರಿಸ್ಬಿಟ್ರ? ಶರೀರದ ಬೆಳಗಿನ ಜಯಿಸಿದಿರಾ? ನೀವೇನಾ ಅದು ಅಂತ ಇಡೀ ಲೋಕ ಒಂದಿನ ನಮ್ಮನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದಕ್ಕೆ ಆಗುವಂತ ಸಂತೋಷವನ್ನ ಹೇಳಕ್ಕಾಗಲ್ಲ. ವಾಕ್ಯದಲ್ಲಿ ವರ್ಣನೆ ಮಾಡೋದಕ್ಕೂ ಮಾತಿನಲ್ಲಿ ವರ್ಣನೆ ಮಾಡೋದಕ್ಕೂ ತುಂಬಾ ಕಷ್ಟ. ಅನುಭವಿಸಿದವರಿಗೆ ಗೊತ್ತು ಅಲ್ವಾ? ಆ ಕಷ್ಟದಿಂದ ಬಿಡುಗಡೆ ಮಾಡೋದವರ ಮುಖದ ಸಂತೋಷವನ್ನ ನೋಡೋಕೆ, ಅವ್ರನ್ನ ಬಿಡುಗಡೆ ಮಾಡುವಂತ ಅವಕಾಶ ನಮಗೂ ಪಾಲಿತ್ತು. ಆ ಪಾಲನ್ನ ನೆರವೇರಿಸಿ ಮುಗಿಸಿದ ಮೇಲೆ ನಮ್ಗಾಗುವಂತ ಸಂತೋಷ ಇದೆಯಲ್ಲ, ಆ ಆನಂದವನ್ನ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಹಾಗಿರ್ಬೇಕಾದ್ರೆ ದೇವರ ಮಕ್ಕಳು ಮುಂದೆ ಬರುವಂತ ದಿನದಲ್ಲಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಕೊಟ್ಟಿರುವಂತ ಈ ಕಾರ್ಯನ ಓಡಿ ಮುಗಿಸೋದಿಕ್ಕೆ ದೇವರು ನಮ್ಗೆ ಕೃಪೆನ, ಆತನ ಪವಿತ್ರಾತ್ಮವನ್ನ, ಕ್ರಿಸ್ತನ ಒಂದು ಮೂಲಕ ಇರುವಂತ ಆ ಉನ್ನತವಾದಂತ ಬಲವನ್ನ ನಮ್ಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ಳೋಣ. ದೇವರು ತಾನೇ ಈ ಪಾಠವನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆಯದಾಗಿ ರಾತ್ರಿ ಗೀತೆಗಳನ್ನ ಓದಿ ಈ ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ ರಾತ್ರಿ ಗೀತೆಗಳನ್ನ? ಬ್ರದರ್ ಎಸ್ ಬ್ರದರ್ ಹೇಳಿ. ಈಗ ನಾವು ಮನಸ್ಸಾಕ್ಷಿಗೆ ಜಡ್ಜ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಬ್ರದರ್ ಸ್ಟಾರ್ಟಿಂಗು. ಹೌದು. ಅದಕ್ಕೆ ವಾಕ್ಯ ಆಧಾರ ಯಾವ್ದಾರ ಇದೆಯಾ ಬ್ರದರ್? ಮನಸ್ಸಾಕ್ಷಿ ಜಡ್ಜ್ಮೆಂಟ್ ಮಾಡ್ತಾರಂತ ನಾನು ಏನ್ ಹೇಳಿದೆ ಅಂದ್ರೆ, ಆತರ ತಿಳ್ಕೊಂಡಿದಾರೆ ಜನ, ದೇವ್ರ ಆ ರೀತಿ ಮಾಡಕ್ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹೌದು ಬ್ರದರ್. ಆದ್ರೆ ಅವರು ಬಾಬಿಲೋನವರು ಹೇಳ್ತಾರಲ್ವಾ, ಆದ್ರೆ ಅದಕ್ಕೆ ಸತ್ಯಕ್ಕೆ ದೂರವಾಗಿರೋ ಮಾತು. ಆದ್ರೆ ಅದಕ್ಕೆ ಏನಾರ ವಾಕ್ಯ ಆಧಾರ ಇದೆಯಾ ಅಂತ ಬೈಬಲ್ ಅಲ್ಲಿ, ಸತ್ಯವೇದದಲ್ಲಿ? ದೇವ್ರು ಮನಸ್ಸಾಕ್ಷಿಯಿಂದ ಜಡ್ಜ್ಮೆಂಟ್ ಮಾಡಲ್ಲ ಅಂತನಾ? ಮಾಡ್ತಾರೆ ಅಂತ ಅವ್ರು ಹೇಳ್ತಾರಲ್ವಾ, ಅದಕ್ಕೇನಾದ್ರೂ ವಾಕ್ಯ ಇದೆಯಾ ಅಂತ? ಮಾಡ್ತಾರ ಅಂದ್ರೆ ಮಾಡಲ್ಲ ಅಂತ? ಮಾಡಲ್ಲ ಅಂತ. ಮಾಡಲ್ಲ ಅಂತ ಇರುತ್ತೆ. ಅದು ತುಂಬಾ ವಾಕ್ಯ ಇದೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ, ಒಂದ್ ನಿಮಿಷ ರೀ. 21ನೇ ವಾಕ್ಯ ಹೋದ್ರಿ. 2ನೇ ಅಧ್ಯಾಯ 21ನೇ ವಾಕ್ಯ. ನಾವು ದೇವರ ಕೃಪೆಯನ್ನು ಮಾಡುವುದಿಲ್ಲ, ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದ್ರೆ ಕ್ರಿಸ್ತನ ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಅಲ್ವಾ? ಕರ್ಮ ಮಾರ್ಗ ಇಲ್ಲವೇ ಧರ್ಮಶಾಸ್ತ್ರ ಇಲ್ಲವೇ ದೇವ್ರೇನ್ ಮಾಡಲ್ಲ ನಮ್ಮನ್ನ, ನಮ್ಮ ಒಂದು ಮನಸಾಕ್ಷಿಯ ಮೂಲಕ ನಮ್ಮನ್ನ ನೀತಿವಂತರಾಗಿ ದೇವ್ರು ನೋಡಲ್ಲ. ಅಂದ್ರೆ ಇದಕ್ಕೆ ಇನ್ನೂ ಕೂಡ ನಿಮ್ಗೆ ಸ್ಪಷ್ಟವಾದಂತ ವಿಷಯಗಳು ಏನಪ್ಪಾ ಅಂದ್ರೆ, ಮನಸಾಕ್ಷಿ ಅಂತ ಮಾತಾಡ್ತಿದ್ವಲ್ಲ, ಮನಸಾಕ್ಷಿ ಅಂದ್ರೆ ಏನು? ಒಳ್ಳೇದು ಕೆಟ್ಟದ್ದು ಅಂತ ನಮ್ಮ ಹತ್ರ ಇರೋದು, ಕರೆಕ್ಟ್ ಅಲ್ವಾ? ಆ ಒಳ್ಳೇದು ಕೆಟ್ಟದಂತ ನಮ್ಮ ಹತ್ರ ಏನಿದೆಯೋ ಈಗ ಅದಕ್ಕೇನೋ ಒಂದು ಅದ ಒಳ್ಳೇದೇನ್ ಮಾಡ್ತೀವಿ, ಕೆಟ್ಟದೇನ್ ಮಾಡ್ತೀವಿ, ಅದು ಈ ಡೆತ್ ಮರಣದೊಳಗಡೆ ನಮ್ಗೆಲ್ಲ ತೀರ್ಪು ಮುಗಿಯುತ್ತೆ, ಕರೆಕ್ಟಾ? ಪುನರ್ತನ ಆದ್ಮೇಲೆ ದೇವ್ರು ಮತ್ತೆ ಅದನ್ನ ಇಟ್ಟು ನಮ್ ಮುಂದೆ ನಮ್ನ ಕೇಳಕ್ ಹೋಗಲ್ಲ. ಸಂತೋಷ್ ಬ್ರದರ್, ಇನ್ನು ಆಫ್ಟರ್ ಕೆಲವೊಂದು ವಾಕ್ಯಗಳು ಅಂದ್ರೆ ಮನಸ್ಸಾಕ್ಷಿಯಿಂದ 1000 ವರ್ಷದಲ್ಲಿ ತೀರ್ಪು ಮಾಡಲ್ಲ ಅಂತ ಆತರ ವಾಕ್ಯಗಳಿಲ್ಲ ನಮ್ಗೆ. ಆದ್ರೆ
ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಆದಾಮನ ಮರಣದಿಂದ ನಾವೆಲ್ಲರೂ ಸಾಯ್ತಾ ಇದೀವಿ. ನಮ್ಮ ಮೇಲಿರುವಂತ ಡೆತ್ ಯಾರಿಂದ ಬಂದಿದೆ? ಆದಾಮಿಂದ brother. ಆದಾಮನಿಂದ ಬಂದ brother. ಸುತ್ತಮುತ್ತಲಿರುವಂತ ಪ್ರಕೃತಿ ಇದೆಲ್ಲ ಯಾರಿಂದ ಕ್ರಿಯೇಟ್ ಆಗಿರೋದು? ಆದಾಮ್ ಪಾಪ ಮಾಡಿದ್ರಿಂದ. ಹೌದು. Okay brother. ಕರೆಕ್ಟ್ ಇಲ್ವಾ? ಆದಾಮನ ರಾಜ್ಯದಿಂದ ಬಿದ್ದೋಗಿದ್ರಿಂದ ಎಲ್ಲಾ ಪ್ರಕೃತಿನ ಅದೇ ತರ ಇದೆ. ಕರೆಕ್ಟಾ? ಮನುಷ್ಯರು ಇರ್ಬೋದು ಎಲ್ಲ. ಹೌದು. ಮತ್ತೆ ಸೈತಾನನು ನಮ್ಮನ್ನ ಅದಿನ ಆಳ್ವಿಕೆ ಮಾಡೋದಕ್ಕೆ ಕಾರಣ ಯಾರು? ಆದಾಮನು. ದೇವರೇ ಆದಾಮನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸೈತಾನ ಹೊಡ ಬಂದ. ಕರೆಕ್ಟಾ? ಮಾತನ್ನ ಕೇಳಿದ್ದಕ್ಕೆ ದೇವರ ಅನುಮತಿ ಮಾಡ್ತಾರೆ. ಆದ್ರೆ ಆದಾಮನ ಏನ್ ಮಾಡಿದ್ರು? ಆ ವಿಧೇಯರಾದ್ರಿಂದ ಸೈತಾನ್ ರಾಜ್ಯವಾಯ್ತು, ಅದನ್ನ ಸೈತಾನ್ ಒಳ ಎಂಟರ್ ಆಗಿದ್ದಾನೆ. ಕರೆಕ್ಟಾ? ಇದೆಲ್ಲ ಕೂಡ ಏನಪ್ಪಾ ಅಂತ ನೋಡ್ತೀವಿ ಅಂದ್ರೆ ಇವತ್ತಿರುವಂತ ಪ್ರಪಂಚದಲ್ಲಿರುವಂತ ಕೆಟ್ಟತನ. ಕರೆಕ್ಟಾ? ಇದರಲ್ಲಿ ನಾವು ತಪ್ಪುಗೂ ಶಿಕ್ಷೆಗೂ ಆದಾಮನ ಮರಣ ಅಂದ್ರೆ ನಮ್ಮ ಡೆತ್ ಅಲ್ಲೇ ಫೈನಲೈಸ್ ಆಗ್ಬಿಡುತ್ತೆ, ಎಲ್ಲ ಮುಗೀತು. ಪರಿವರ್ತನ ಆದ್ಮೇಲೆ ದೇವ್ರು ಮತ್ತೆ ತಗೊಂಡ್ಬಿಟ್ಟು ನೀನ್ ಈ ರೀತಿ ತಪ್ಪು ಮಾಡ್ದೆ ಯಾಕೆ ಅಂತ ಕೇಳಿದ್ರೆ ಏನ್ ಅರ್ಥ ಆಗುತ್ತೆ ಅವಾಗ? ಏನಾಯ್ತು ಅಂದ್ರೆ ನನ್ನ ತಪ್ಪಿಗೆ ಇನ್ನೂ ಶಿಕ್ಷೆ ಏನಾಗ್ಲಿಲ್ಲ, ಆಗ್ಲಿಲ್ಲ ಅಂತ ಅರ್ಥ. ಅರ್ಥ ಆಯ್ತು. ಹಾಗಾದ್ರೆ ನಾನ್ ಯಾಕೆ ಸತ್ತೋದೆ ಅಂದ್ರೆ ಅದನ್ನೇ ದೇವ್ರ ಏನ್ ಮಾಡ್ತಿದ್ರು ಗೊತ್ತಾ? ಆದಾಮ್ನಿಂದ ಎಲ್ಲರೂ ಮರಣ ಹೊಂದುವ ಪ್ರಕಾರ ಕ್ರಿಸ್ತನಿಂದ ಎಲ್ಲರೂ ಪುನರ್ತನ ಹೊಂದುವರು ಅಂತ ಇಟ್ಬಿಟ್ಟಿದ್ರು. ಅಂದ್ರೆ ನಿಮ್ಮ ಪಾಪವನ್ನೆಲ್ಲ ನಾನು ಆದಾಮ್ ಡೆತ್ಗೆ ನಾನು ಕನೆಕ್ಟ್ ಮಾಡ್ಬಿಡ್ತೀನಿ ಅಷ್ಟೇ. ಮತ್ತೆ ನೀವು ಪುನರ್ತನ ನಿಮ್ಮ ತಪ್ಪನ್ನ ತೆಗೆದೇನ್ ಮಾಡಲ್ಲ, ನಾನು ಹೇಳಲ್ಲ. ಆದ್ರೆ ನೀವು ಪಾಪದಲ್ಲಿ ಇರ್ತೀರಲ್ವಾ, ನಿಮ್ ಪಾಪ ನಿಮ್ಮೊಡನೆ ಇರುತ್ತೆ, ಪಾಪದ ಗುಣಗಳಿರುತ್ತೆ. ಪಾಪಕ್ಕೆ ನಾನೇನ್ ಮಾಡಲ್ಲ, ಮತ್ತೆ ಅದನ್ನ ಯಾಕೆ ಈ ತರ ಮಾಡ್ದಂತ ಶಿಕ್ಷೆ ಕೊಡಕ್ ಹೋಗಲ್ಲ. ಪಾಪವನ್ನ ಬಿಟ್ಟು ಹೊರಡೆ ಬರೋದಕ್ಕೆ ಅವಕಾಶ ಮಾತ್ರ ಕೊಡ್ತೀನಿ, ನಿಮ್ಗೆ ಪನಿಷ್ಮೆಂಟ್ ಕೊಡಲ್ಲ. ಪನಿಷ್ಮೆಂಟ್ ಮುಗೀತು. ಅರ್ಥವಾಯ್ತಾ? ಓಕೆ ಬ್ರದರ್, ಇನ್ನೊಂದ್ ಮಾತು. ಈಗ ದೇವಪುತ್ರರ ಸಭೆ ಇದಾಗ್ಬೇಕು ಅಂತ ಇಡೀ ಜಗತ್ತು ಕಾಯ್ತಾ ಇದೆ. ಓಕೆ. ಅದರಲ್ಲಿ ಬರೀ 1,44,000 ಮಾತ್ರ ಬರ್ತಾರಲ್ವ ಬ್ರದರ್? ಹೌದು. ಈಗ ದೊಡ್ಡ ಸಮೂಹಕ್ಕೆ ಇದು ಎದುರು ನೋಡುವಂತದ್ದು ಯಾವ್ದು ಎಕ್ಸ್ಪೆಕ್ಟೇಷನ್ ಇರಲ್ಲ ಬ್ರದರ್ ಈ ಲೋಕದವ್ರಿಗೆ? ಓಕೆ ಬ್ರದರ್, ಆಕ್ಚುಲಿ ಏನಪ್ಪಾ ಅಂತ ನೋಡಿದ್ರೆ ಸಂತೋಷ್ ಬ್ರದರ್, ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಸಮೂಹ ಅಂತ ಒಂದು ಕರೆನೇ ಇಲ್ಲ. ದೊಡ್ಡ ಸಮೂಹ ಅಂತ ಕರೆನೇ ಇಲ್ಲ. ಅರ್ಥ ಆಯ್ತಾ? ಓಕೆ ಬ್ರದರ್. ಎಲ್ರು ಪಾಸ್ ಆಗ್ಬೇಕಂತಾನೆ ಓದ್ತಾ ಇರೋದು. ಹೌದೌದು ಬ್ರದರ್. ಜಸ್ಟ್ ಅಂದ್ರೆ ಈಗೇನೋ ದೊಡ್ಡ ಸಮೂಹ ಅಂದ್ರೆ ಏನಪ್ಪಾ ಅಂದ್ರೆ ಈಗೇನ್ ಫೇಲ್ ಆಗೋರು ಅಷ್ಟೇ, ಅವ್ರಿಗೆ ಪಾಸ್ ಮಾರ್ಕ್ ಕೊಟ್ಟಿರೋದು. ಓಕೆ ಬ್ರದರ್. ಇದ್ರಲ್ಲಿ ಕರೆ ಮುಗ್ದಾದ್ಮೇಲೆ ಪಾಸ್ ಆಗ್ತಾರ ಅಥವಾ ಸಭೆಯನ್ನ ಮಿಸ್ ಮಾಡ್ತಾರ? ಕರೆಗೆ ಯಾರು ಯೋಗ್ಯರಾಗಿ ಆ ಗುರಿನ ಮುಟ್ಟಲ್ವೋ ಅವರಿಗೆ ದೇವ್ರ ಏನ್ ಮಾಡಲ್ಲ ಅಂದ್ರೆ ಕೃಪೆಯಾಗಿ ಏನ್ ಮಾಡ್ಬೋದು ಗೊತ್ತಾ? ಅವ್ರನ್ನ ಒಂದೇ ಒಂದ್ ಕೆಲಸ ಮಾಡ್ಬೋದು, ಒಂದು ಭೂಮಿಗೆ ಬಂದ್ಬಿಡಿ ಅಂತ ಕಳ್ಸ್ಬಿಡ್ಬೋದು. ಕರೆಕ್ಟಾ? ನೀವು ಓಟ ಓಡಿ. ಯಾಕೆಂದ್ರೆ ನಾವು ಬೈಬಲ್ ಪೂರ್ತಿ ಸತ್ಯವೇದದಲ್ಲಿ ಚಿಕ್ಕ ಹಿಂಡ್ ಬಗ್ಗೆನೆ ಜಾಸ್ತಿ ಒಲವು ಮತ್ತೆ ತಂದೆಯ ದೇವರು ಪ್ರೀತಿ ತೋರಿಸಿದಾರೆ. ಬಟ್ ದೊಡ್ಡ ಸಮೂಹಕ್ಕೆ ಏನು ಅಷ್ಟೇನು ಇದಿಲ್ಲ, ವಾಕ್ಯನೂ ಇಲ್ಲ. ಮತ್ತೆ ಹೌದು. ಆದ್ರಿಂದ ಇಲ್ಲಿ ದೊಡ್ಡ ಸಮೂಹಕ್ಕೆ ಕರೆ ಇಲ್ಲ. ದೊಡ್ಡ ಸಮೂಹಕ್ಕೆ ಓಡ್ರಿ, ಸಭೆಗೂ ಓಡ್ರಿ, ಆದಷ್ಟು ಬೇಗ ಸಭೆಗೂ ಬರೋರು ಸಭೆಗೆ ಬನ್ನಿ, ಇಲ್ಲ ಅಂದ್ರೆ ದೊಡ್ಡ ಸಮೂಹಗೂ ಬನ್ನಿ ಅಂತ ಯಾವುದೇ ಕರೆ ದೊಡ್ಡ ಸಮೂಹಕ್ಕಿಲ್ಲ. ಯಾರು ಸಭೆ ಓಡೋದಕ್ಕೆ ಪ್ರಯತ್ನ ಪಟ್ಟು ಬರ್ತಾರೋ, ಮಿಸ್ ಮಾಡ್ತಾರೋ, ದೇವರಿಗೆ ಅವರಿಗೆ ಸೆಕೆಂಡ್ ಪ್ರೈಸ್ ನ ಇಟ್ಟವ್ರೆ ಅಷ್ಟೇ. ಒಂದೇ ಒಂದು ಪ್ರೈಸ್ ಇರೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಇಲ್ಲ. ಆದ್ರೆ ಅದ್ ಮಿಸ್ ಮಾಡಿದವ್ರಿಗೆ ದೇವ್ರ ಏನ್ ಮಾಡಿದಾರೆ? ಆಯ್ತು, ಕೃಪೆಯಾಗಿ ಸಭೆ ಜೊತೆಗೆ ನೀವು ಇರ್ರಿ, ಭೂಮಿಗೆ ಹೋಗ್ಬೇಡ್ರಿ, ನೀವು ಪರಲೋಕದಲ್ಲೇ ಇರ್ರಿ ಅಂತ ಅವಕಾಶ ಕೊಡೋದಷ್ಟೇ. ಓಕೆನಾ? ನಾವು ಬೇರೆ ಪಾಠದಲ್ಲಿ ತುಂಬಾ ಸುದೀರ್ಘವಾಗಿ ನಾವು ಸ್ಟಡಿ ಮಾಡಬಹುದು, ನೀವು ಕೂಡ ಸ್ಟಡಿ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸರಿ, ಓದ್ತೀರಾ? ಬ್ರದರ್, ಸ್ಕ್ರೀನ್ ಮೇಲೆ ಹಾಕಿ ಓದ್ತೀನಿ. ಒಂದೇ ನಿಮಿಷ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಒಂದು ನಿಮಿಷ. ಕಾಣಿಸ್ತಾ ಇದೆಯಾ?
ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಬ್ರದರ್. ಓಕೆ. 22 ಜೂನ್. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಈ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. 1 ಯೋಹಾನ 4:21. ಹೇಗೆ ಪೂರ್ಣ ಪ್ರೀತಿಯು ಭಯವನ್ನು ಹೊರಡಿಸಿ ಬಿಡುತ್ತದೋ ಹಾಗೆಯೇ ಅದು ನಮ್ಮಲ್ಲಿರುವ ಕೆಟ್ಟ ಕೆಲಸ ಅಥವಾ ಕೆಟ್ಟ ಉದ್ದೇಶದ ತಪ್ಪು ಅನಿಸಿಕೆಗಳನ್ನು ಹೊರಹಾಕುತ್ತದೆ. ಮತ್ತೊಬ್ಬರ ಮೇಲೆ ಪ್ರೀತಿ ತುಂಬಿದ ಪರೋಪಕಾರಿ ಹೃದಯವು ಉದ್ದೇಶಪೂರ್ವಕವಲ್ಲದ ಮಾತು ಅಥವಾ ಕ್ರಿಯೆಗಳನ್ನು ಮನ್ನಿಸುವ ಭಾವನೆಗೆ ಆದ್ಯತೆ ನೀಡುತ್ತದೆ, ಅಥವಾ ಅವರ ಸ್ನೇಹಿತರ ನಡವಳಿಕೆಯ ಮೇಲೆ ಇದೇ ರೀತಿಯ ಉತ್ತಮ ತೀರ್ಮಾನವನ್ನು ಮಾಡಲು ಬಯಸುತ್ತದೆ. ಹಿಂಸೆಯ ಉದ್ದೇಶವು ತಪ್ಪು ಭಾವಿಸಲು ಅವಕಾಶವೇ ಇಲ್ಲದಿರುವಾಗ ಮಾತ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ. ಆಗಲೂ ಸಹ ಹಿಂಸಿಸುವವನನ್ನು ಕುರಿತು ಉದಾರತೆಯಿಂದ ನೋಡಬೇಕು. ಆತನು ಸಹ ಬಿದ್ದು ಹೋದ ಸ್ಥಿತಿಯಲ್ಲಿ ಪಾಲು ಹೊಂದಿದ್ದಾನೆ ಎಂದು ಮನವರಿಕೆಯಾಗುತ್ತದೆ, ಮತ್ತು ಹಾಗೆ ಅವಮಾನಪಡಿಸಿ ಹಿಂಸಿಸುವವರಿಗಾಗಿ ಪ್ರಾರ್ಥಿಸುವ ಮನಸ್ಥಿತಿ ಉಂಟಾಗುತ್ತದೆ. ಯಾರೆಲ್ಲ ನೀತಿಗಾಗಿ ನಿಂತು ತಮ್ಮ ವಿರೋಧಿಗಳಿಗಾಗಿ ಮತ್ತು ಹಿಂಸಿಸುವವರಿಗಾಗಿ ಪ್ರೀತಿಯ ಆತ್ಮವುಳ್ಳವರು ಧನ್ಯರು. ಮತ್ತು ನಿಶ್ಚಯವಾಗಿ ಯಾರೆಲ್ಲ ಸತ್ಯ ಮತ್ತು ನೀತಿಯ ನಿಮಿತ್ತ ನಿಷ್ಠೆಯುಳ್ಳವರಾಗಿರುತ್ತಾರೋ ಅವರು ಹಿಂಸೆಗೆ ಒಳಗಾಗುವರು. ಮತ್ತು ವೈಯಕ್ತಿಕ ಮೂರ್ಖತನ ಮತ್ತು ವಿಶಿಷ್ಟತೆಗಳಿಗಾಗಿ ಅಲ್ಲ, ಅಂಥವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ಯಾರೆಲ್ಲ ನೀತಿಯ ತತ್ವಗಳಿಗಾಗಿ ಬಹಳ ನಂಬಿಕಸ್ಥರಾಗಿ ಹಿಂಸೆಗೆ ಒಳಗಾದರೂ ಅವರು ಶತ್ರುಗಳನ್ನು ಪ್ರೀತಿಸುತ್ತಾರೋ ಅಂಥವರನ್ನು ಕರ್ತನು ಹುಡುಕುತ್ತಿದ್ದಾನೆ. ಪರಲೋಕ ರಾಜ್ಯವು ಅಂಥವರಿಗಾದರೆ ಅದು ನಿಶ್ಚಯವಾಗಿಯೂ ಇಂತಹ ಚಿಕ್ಕ ಹಿಂಡುಗಾಗಿದೆ. ನಮ್ಮ ಕರೆಯುವಿಕೆ ಮತ್ತು ಆರಿಸಲ್ಪಡುವಿಕೆಯನ್ನು ನಿಶ್ಚಯಪಡಿಸಿಕೊಳ್ಳಲು ಆ ಚಿಕ್ಕ ಹಿಂಡುಗಳಾಗಿರಲು ನಾವು ಹೆಚ್ಚು ಶ್ರದ್ಧೆಯಿಂದ ಪ್ರಯತ್ನಿಸೋಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಕ್ರಿಸ್ತನ ಪ್ರೀತಿಯ ತುಂಬಾ ಸುಂದರವಾದಂತಹ ಒಂದು ರಾತ್ರಿ ಗೀತೆ. ದೇವರನ್ನು ಪ್ರೀತಿಸುವನು ತನ್ನ ಸಹೋದರನ್ನು ಪ್ರೀತಿಸಬೇಕೆಂಬ ಈ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ, ಹೌದಲ್ವಾ? ಸೊ ಅದರಿಂದ ದೇವ್ರ ಮಕ್ಕಳು ನೋಡಿ, ಇವತ್ತಿನ ಪಾಠಕ್ಕೆ ಎಷ್ಟು ಕನೆಕ್ಟ್ ಆಗ್ತಿದೆ ಅಂದ್ರೆ, ನಾವು ನಮ್ಮನ್ನ ದೇವ್ರ ಮಕ್ಕಳು ಅಂತ ಪ್ರೂವ್ ಮಾಡಿ ತೋರಿಸೋದು ತುಂಬಾ ಮುಖ್ಯವಾಗಿದೆ. ಯಾವ ರೀತಿ ಅದನ್ನ ಪ್ರೂವ್ ಮಾಡಿ ತೋರಿಸ್ತೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಅದರಿಂದ ಈ ಒಂದು ಚಿಕ್ಕ ಹಿಂಡ ಆಗಿರೋದಕ್ಕೆ ನಾವು ಎಂತೆಂಥ ಗುಣಗಳನ್ನ ಬೆಳೆಸ್ಕೊಬೇಕಂತ ಸಾಕಷ್ಟು ಮಾಹಿತಿ ಕೊಟ್ಟಿರ್ಬೇಕಾದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಆ ಫೈನಲ್ ಸ್ಟೇಜ್ ಶತ್ರುಗಳನ್ನ ಪ್ರೀತಿ ಮಾಡೋಂಥದ್ದು, ಅದನ್ನ ಕೂಡ ಏನ್ ಮಾಡೋಣ, ದೇವ್ರ ಮಕ್ಕಳು ನಾವು ಇನ್ನೂ ಹೆಚ್ಚಾಗಿ ನಾವು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡೋಣ. ದೇವ್ರ ಮಕ್ಕಳಾಗುವಂತ ಅವಕಾಶವನ್ನ ದೃಢವಾಗಿ ಇಟ್ಕೊಳ್ಳೋಣ. ಈ ರಾತ್ರಿ ಗೀತೆ ನಾವು ತಂದೆ ದೇವ್ರ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಅಂತ್ಯ ಮಾಡೋಣ. ರವಿ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮೆಲ್ಲರ ಪ್ರೀತಿಯುಳ್ಳ ತಂದೆ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಕೃತಜ್ಞತೆಗಳನ್ನು ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಈ ಭೂಲೋಕದಲ್ಲಿ ನೀವು ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ದೇವರೇ ನೀವು ಸಹಾಯ ಮಾಡಿರೋದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇವರೇ, ಈ ಆರಂಭದಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ಅನೇಕ ವಾಕ್ಯಗಳನ್ನ ನಿಮ್ಮ ಸತ್ಯವನ್ನು ಸಹೋದರ ಮುಖಾಂತರವಾಗಿ ನಾವು ಕಲಿತುಕೊಳ್ಳಲಿಕ್ಕೆ ತಿಳಿಲಿಕ್ಕೆ ದೇವರೇ ಸಹಾಯ ಮಾಡಿದಿರಿ. ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ಒಟ್ಟಾಗಿ ಸೇರಿಸಿದ್ದಕ್ಕಾಗಿಯೂ ತಂದೆ ದೇವರೇ ನಿಮಗೆ ಕೃತಜ್ಞತೆಗಳಾಗಿದ್ದೇವೆ. ಅಪ್ಪ, ಆದಷ್ಟು ನಾವು ಸಭೆಯಾಗಿ ಓಡ್ಲಿಕ್ಕೆ ದೇವರೇ ನಿಮ್ಮ ಒಬ್ಬನೇ ಮಗನ ಒಂದು ಗುಣ ಸ್ವಭಾವಗಳಲ್ಲಿ ಪಾಲುಗಾರರಲ್ಲಿ ದೇವರೇ ನಾವು ಹೊಂದಲಿಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ತಂದೆ ದೇವರೇ, ಒಂದೇ ಒಂದು ಕರೆಯನ್ನು ಇಟ್ಟಿರುವಾಗ ಆ ಕರೆಯನ್ನು ನಾವು ಅಲಕ್ಷ್ಯ ಮಾಡದಿದ್ದೇವೆ. ಭೂಲೋಕದ ಜೀವಿತಗಳನ್ನು ದೇವರೇ ನಾವು ಲೆಕ್ಕಕ್ಕೆ ಎಣಿಸದೆ ಅಪ್ಪ ಎಲ್ಲಾ ಗುಣ ಸ್ವಭಾವಗಳಲ್ಲಿ ದೇವರೇ ನಿಮ್ಮ ಕರೆಯುವಿಕೆಯಲ್ಲಿ ಒಟ್ಟಾಗಿ ನಾವು ನಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ಈ ಕೂಟದಿಂದ ಆರಂಭದಿಂದ ಅಂತ್ಯದವರೆಗೂ ದೇವರೇ ನೀವೇ ತಾನೇ ಸಹೋದರ ಮುಖಾಂತರವಾಗಿ ಮಧ್ಯದಲ್ಲಿ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಮತ್ತೊಂದು ಅವಾರ್ತಿ ಕೃತಜ್ಞತೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಮ ಸತ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬೆಳಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಓಟವನ್ನ ಭೂಲೋಕದಲ್ಲಿ ನಾವು ಓಡ್ಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ, ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. Thank you, brother. Good night. Good night. Thank you.
ಬಾಯ್ ಬ್ರದರ್. ಸಂತೋಷ್ ಬ್ರದರ್, ಬ್ರದರ್ ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ ನಮಸ್ತೆ. ಬ್ರದರ್ ರೆಕಾರ್ಡಿಂಗ್ ಆಫ್ ಮಾಡು. ರೆಕಾರ್ಡಿಂಗ್ ಆಫ್ ಮಾಡಬೇಕು, ಒಂದು ನಿಮಿಷ.